ಕಾದಂಬರಿಗಳು ಬರೆದಿದ್ದಾರೆ, 9 ಕಾದಂಬರಿಗಳು. ಅನೇಕ ಪ್ರಶಸ್ತಿಗಳು ಅವರಿಗೆ ಲಭ್ಯವಾಗಿದ್ದರೂ ಕೂಡ ಒಂದು ಕಾದಂಬರಿ ಧರ್ಮ ಕಾರಣ ಅದು ಯಾವುದೋ ಒಂದು ಚರ್ಚೆಗೆ ಸಿಕ್ಕಾಕೊಂಡು ಇದರೊಳಗೆ ಯಾವುದೋ ಒಂದು ಸಮೂಹಕ್ಕೆ ಸ್ವಲ್ಪ ಸರಿಯಾಗಿಲ್ಲ, ಅವಮಾನಿತವಾದಂತಹದ್ದಿದೆ, ಆದ್ರೆ ಅದಾಗುವುದಿಲ್ಲ ಅಂತ ಹೇಳಿದ್ರೆ ಮುಖ್ಯವಾದಾಗ ಸರ್ಕಾರ ಆಗ ಡಾಕ್ಟರ್ ಟಿ ವಿ ನಾರಾಯಣ್ ಸೇರಿ ಸಾಹಿತ್ಯಾಸಕ್ತರು ಕನ್ನಡ ಜನ ಹೈಕೋರ್ಟ್ಗೆ ಹೋಗಿ ಅದರ ಬಗ್ಗೆ ಒಂದು ರಿಟ್ ಹಾಕಿದ್ರು. ಅದು ಮತ್ತೆ ಇದ್ರ ವಿರುದ್ಧ ಆಗಿ ನೀವು ಕೆಲವು ಅಬ್ಜೆಕ್ಷನಬಲ್ ಪೋರ್ಷನ್ ಇದೆ, ಅದನ್ನು ತೆಗೆದು ಬಿಡಿ, ಹಾಗೆ ನಿಮಗೆ ಫ್ರೀ ಆಗಿ ಬಿಟ್ಬಿಡ್ತೀವಿ, ನೀವೇನು ಬೇಕಾದ್ರೂ ಮಾಡ್ಕೋಬೋದು ಅಂತ. ನಾರಾಯಣ್ ಅವರು ಆಗಲ್ಲ, ನಾನು ಬರೆದಿದ್ದೀನಿ, ಹಾಗಾಗಿ ನಾನು ಅದನ್ನು ವಾಪಸ್ ತಗೊಳಕ್ಕಾಗಲ್ಲ, ಅದನ್ನೆಲ್ಲ ರಿಮೂವ್ ಮಾಡೋಕ್ಕಾಗಲ್ಲ. ಒಂದ್ಸರಿ ಏನಾಗುತ್ತೆ, 50 ಪೇಜ್ ರಿಮೂವ್ ಮಾಡಿ ಅಂದ್ರೆ ಕಾದಂಬರಿ ನಮ್ದಾಗಲ್ಲ, ಸರ್ಕಾರದ್ದಾಗಲ್ಲ, ಉಪಯೋಗ ಇಲ್ಲ. ಕೊನೆಗೆ ಅದು ಸುಪ್ರೀಂ ಕೋರ್ಟ್ಗೂ ಹೋಯ್ತು, ಅಲ್ಲೂ ಕೂಡ ಅವರು ಅಪೇಲ್ ಮಾಡಿಲ್ಲ, ಇಲ್ಲ ಅದರೊಳಗೆ ಸ್ವಲ್ಪ ಅಬ್ಜೆಕ್ಷನಬಲ್ ಇದ್ದಿದೆ ಅಂತ. ಇವತ್ತು ಬಂದು ಹಾಗೆ ಇದೆ, ಅದೇ ಮಾತಾಡ್ತಾ ಇದ್ದೆ. ಈಗೂ ಕೂಡ ಅವ್ರಿಗೆ ಏನಾದ್ರು ಹೇಳಿದರೆ ಅವರು ನಮಗೆ ಮೆಸೇಜ್ ಇಮೇಲ್ ಅಲ್ಲ CD ಎಲ್ಲ ಮಾಡಿ ಅದನ್ನು ಕಲಿಸ್ಕೊಡ್ತಾರೆ, ಬೇಕಾದ್ರೆ ಓದ್ಬೋದು, ಅದಕ್ಕೇನಿಲ್ಲ. ಪ್ರಕಟಣೆ ಮಾಡಬಾರ್ದು, ಪ್ರಿಂಟ್ ಮಾಡಬಾರ್ದು, ಮಾರಾಟ ಮಾಡಬಾರ್ದು, ಅಷ್ಟೇ. ನಾವು ಓದಕ್ಕೆ ತೊಂದರೆ ಇಲ್ಲ, ನಮ್ಮ ಕಣ್ಣು ನಮ್ಮವೇ, ನಮ್ಮ ಬುದ್ಧಿ ನಮ್ಮದೇ. ಇಂಥ ಅತ್ಯದ್ಭುತವಾದ ವಿಮರ್ಶಕರು, ಆಮೇಲೆ ಒಳ್ಳೆಯ ವಾಗ್ಮಿಗಳು, ಪಂಡಿತರು, ಸಾಧು ಸಜ್ಜನರು, ಇಂಥವ್ರು ಸಿಗೋದು ಬಹಳ ಕಷ್ಟ. ಅಂಥವರು ನಮ್ಗೆ ಇವತ್ತು ಸುಪನ್ಯಾಸಕಾರಕ್ಕೆ ಸಿಕ್ಕದ್ದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಅವರು ಇವತ್ತು ಬದುಕು ಮತ್ತು ಸಾಹಿತ್ಯ, ಅಥವಾ ಸಾಹಿತ್ಯ ಮತ್ತು ಬದುಕು, ನಾನು ಅಂದ್ಕೊಂಡೆ ಬದುಕು ಸಾಹಿತ್ಯ ಇಟ್ಕೊಂಡಿದ್ದು ಚೆನ್ನಾಗಿರೋದು, ಯಾಕೆಂದ್ರೆ ಬದುಕಿನ ಸಾಹಿತ್ಯ ಅಲ್ಲೇ ಅದು ಹಾಗೆ ಇಟ್ಕೋಬೋದಾಗಿತ್ತು ಇಲ್ಲಿ. ಯಾಕೆಂದ್ರೆ ಸಬ್ಜೆಕ್ಟ್ ನಾನೇ ತಪ್ಪು ಮಾಡಿದ್ರೆ ಕ್ಷಮಿಸಿ. ಈಗ ಡಾಕ್ಟರ್ ಟಿ ವಿ ನಾರಾಯಣ್ ಸಭೆಗೆ ನಮಸ್ಕಾರ. ಶ್ರೀಮಾನ್ ಸೋಮಶೇಖರ್ ರಾಯರು ಸುಮಾರು 1 ತಿಂಗಳ ಹಿಂದೆ ತಮ್ಮ ಅಣ್ಣ ಸೂರ್ಯನಾರಾಯಣರವರ ಸ್ಮರಣಾರ್ಥವಾಗಿ ನಡೆಯುವ ಉಪನ್ಯಾಸ ಕೊಡಬೇಕು ಅಂತ ಕೇಳಿಕೊಂಡು ಅವ್ರ ಹಿಂದೆ ಯಾರ್ಯಾರು ಮಾತಾಡಿದ್ದಾರೆ ಅಂತ ಪಟ್ಟಿ ಕೊಟ್ಟು ಒಂದಷ್ಟು ನನ್ನನ್ನು ಅಧೀರ್ನನ್ನಾಗಿ ಮಾಡೋದು. ಭಾಳ ದೊಡ್ಡ ದೊಡ್ಡ ವಿದ್ವಾಂಸರು ಮಾತನಾಡಿರುವ ಜಾಗದಲ್ಲಿ ನಿಂತು ನೀನು ಮಾತಾಡು ಅಂತ ಹೇಳಿದಾಗ ನನಗೆ ಸ್ವಲ್ಪ ನರ್ವಸ್ ಆದೆ ನಾನು. ಹಾಗಾಗಿ ಇವತ್ತೇನಾದರೂ ನಾನು ಅಷ್ಟು ಸಮರ್ಪಕವಾಗಿ ಮಾತಾಡದೇ ಇದ್ದರೆ ಎಚ್.ಜಿ. ಸೋಮಶೇಖರ ರಾಯರು ನನ್ನಲ್ಲಿ ಉಂಟು ಮಾಡಿರುವ ನರ್ವಸ್ನೆಸ್ಸೇ ಕಾರಣ, ಅದಕ್ಕೆ ಅವರೇ ಹೊಣೆಯಾಗ್ತಾರೆ ಅಂತ ಹೇಳಿ ಸೂರ್ಯನಾರಾಯಣ ರಾಯರನ್ನು ನಾನು ಕಂಡವನಲ್ಲ. ಒಂದು ಸಲ ಶೇಷಗಿರಿರಾಯರ ಮನೆಯಲ್ಲಿ ಸೋಮಶೇಖರ ರಾಯರೇ ಸೂರ್ಯನಾರಾಯಣ ರಾಯರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಆಗ ನನಗೆ ಗೊತ್ತಾಯಿತು. ಆಮೇಲೆ ಇತ್ತೀಚೆಗೆ ತಮ್ಮ ಅಣ್ಣನ ನೆನಪಿಗಾಗಿ ಸೂರ್ಯ ಸ್ಮರಣೆ ಎನ್ನುವ ಒಂದು ಪುಸ್ತಕವನ್ನು ಅವರು ಸಂಪಾದನೆ ಮಾಡಿದ್ದಾರೆ. ಅದರ ಒಂದು ಪ್ರತಿಯನ್ನು ನನಗೆ ಕೊಟ್ಟರು. ಅದರೊಳಗೆ ಹಾಳೆಗಳನ್ನು ತಿರುವಿ ಹಾಕ್ತಾ ಇದ್ದಾಗ ಒಂದು ಕಡೆ ಸೂರ್ಯನಾರಾಯಣ ರಾಯರ ವ್ಯಕ್ತಿತ್ವದ ಸ್ಥೂಲ ಪರಿಚಯ ನನಗಾಯಿತು. ಇನ್ನೊಂದು ಕಡೆ 2 ಎಳೆಗಳಲ್ಲಿ ನನಗೂ ಅವ್ರಿಗೂ ಏನೋ ಸಂಬಂಧ ಇದ್ದಾಗೂ ಕಾಣಿಸ್ತು. ಒಂದು 1955ರಿಂದ 58ರವರೆಗೆ ತುಮಕೂರಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸೂರ್ಯನಾರಾಯಣ ರಾಯರು ಲೆಕ್ಚರರ್ ಆಗಿದ್ದರಂತೆ. ನನ್ನ ದುರದೃಷ್ಟವೋ ಅವರ ದುರದೃಷ್ಟವೋ ನಾನು 59ನೇ ಇಸ್ವಿಯಲ್ಲಿ ಅದೇ ಕಾಲೇಜಿಗೆ ಹೋಗಿ ಸೇರಿಕೊಂಡೆ. ಇದು ಒಂದು ಸಂಬಂಧ, ಅಂದರೆ ಇದು ಎಳೆಯ ತಪ್ಪಿದ ಸಂಬಂಧ. ಅವರು ಇದ್ದಿದ್ರೆ ನನಗೆ ಮೇಷ್ಟ್ರಾಗ್ತಾಯಿದ್ರು. ಇನ್ನೊಂದು 1978ರಲ್ಲಿ ತಸು ಶಾಮರಾಯರು ಒಂದು ನಂದನವನ ಅಂತ ಮಲ್ಲಾಡಿಹಳ್ಳಿ ಸ್ವಾಮಿಗಳ ಗೌರವಾರ್ಥ ಒಂದು ಅಭಿನಂದನಾ ಗ್ರಂಥವನ್ನು ಸಂಪಾದನೆ ಮಾಡೋದು. ಅದರೊಳಗೆ ಅವ್ರದ್ದೂ ಒಂದು ಲೇಖನ ಇದೆ, ನನ್ನದೂ ಒಂದು ಲೇಖನ ಇದೆ.
ಹೀಗಾಗಿ ಸೂರ್ಯನಾರಾಯಣ ರಾಯರಿಗೂ ನಮಗೂ ಎತ್ತಣಿಂದೆತ್ತ ಸಂಬಂಧವಯ್ಯ ಅನ್ನೋ ಸಂಬಂಧ ಅಲ್ಲ, ಹತ್ತಿರ ಸಂಬಂಧ ಅಂತಲೇ ನಾನು ಭಾವಿಸಿದ್ದೀನಿ. ಅವರು ಸಾಹಿತ್ಯದ ವಿದ್ಯಾರ್ಥಿ, ನಾನು ಸಾಹಿತ್ಯದ ವಿದ್ಯಾರ್ಥಿ. ಆ ಕಾರಣದಿಂದಲೇ ಸೋಮಶೇಖರ ರಾಯರು ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವ ಒಂದು ವ್ಯಾಪಕವಾದ ವಿಷಯವನ್ನು ಆರಿಸ್ಕೊಂಡು ಮಾತಾಡಿ ಅಂತ ಹೇಳಿದರು. ಯಾವುದೋ ಒಂದು ಕೃತಿಯನ್ನು ಕುರಿತು ಆಳವಾದಂತಹ ಉಪನ್ಯಾಸವನ್ನು ಕೊಡುವುದರ ಬದಲು ವ್ಯಾಪಕವಾಗಿ ಎಲ್ಲರಿಗೂ ಅನ್ವಯಿಸಬಹುದಾದ, ಪ್ರಾಯಶಃ ಎಲ್ಲ ಕಾಲಕ್ಕೂ ಚರ್ಚೆ ಮಾಡಬಹುದಾದ ಒಂದು ವಿಷಯದ ಬಗ್ಗೆ ಮಾತಾಡಿ ಅಂತ ಹೇಳಿದ್ದು ನನಗೂ ಅನುಕೂಲವಾಯಿತು. ನಾನು ಸುಮಾರು 51 ವರ್ಷಗಳ ಕಾಲದಿಂದ ಪಾಠ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಈ ಸಾಹಿತ್ಯದ ಪಾಠದ ಹಿನ್ನೆಲೆಯಲ್ಲಿ ನಾನು ಗ್ರಹಿಸಿರುವ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಮನನ ಮಾಡ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಅಂತಲೂ ನಾನು ಭಾವಿಸಿ ನನ್ನ ಕೆಲವು ಮಾತುಗಳನ್ನ ನಾನು ಪ್ರಾರಂಭಿಸ್ತೀನಿ. ಸಾಹಿತ್ಯ ಮತ್ತು ಬದುಕು ಅಂತ ಪ್ರಿಂಟ್ ಆಗಿದೆ. ಅವರೇ ಹೇಳಿದಾಗೆ ಬದುಕು ಮತ್ತು ಸಾಹಿತ್ಯ ಅನ್ನೋದು ಇನ್ನೂ ಹೆಚ್ಚು ಸೂಕ್ತ. ಯಾಕೆಂದರೆ ಅವರೇ ಹೇಳಿದ್ರು ಬದುಕಿಲ್ಲದೆ ಸಾಹಿತ್ಯವಿಲ್ಲ ಅಂತ. ಹಾಗಾದರೆ ಬದುಕು ಅಂದರೆ ಏನು, ಸಾಹಿತ್ಯ ಅಂದರೆ ಏನು ಅನ್ನೋದು, ಬದುಕು ಎಂದರೆ ಏನು ಅನ್ನೋದನ್ನು ನೀವು ಡಿಫೈನ್ ಮಾಡಿದ ಮೇಲೆ ಹೇಳಬೇಕಾದಂತಹ. ಬದುಕು ಅಂದರೆ ಏನು? ಹುಟ್ಟು ಮತ್ತು ಸಾವುಗಳ ನಡುವಣ ನಮ್ಮ ಬದುಕು ಜೀವನ ಅಂತ ಹೇಳಿಬಿಟ್ರೆ, ಹುಟ್ಟು ಮತ್ತು ಸಾವುಗಳು ಪ್ರಾಣಿಗಳಿಗೂ ಇದೆಯಲ್ಲ. ನಮ್ಮ ಬದುಕಿಗೂ ಅವುಗಳ ಬದುಕಿಗೂ ಏನು ವ್ಯತ್ಯಾಸ ಅಥವಾ ಏನು ಸಾಮ್ಯ, ಹೋಲಿಕೆ? ಆದರೆ ನನಗನ್ನಿಸೋದು, ನಾನು ಸ್ವಲ್ಪ ಬೇಗ ಮಾತಾಡಬೇಕಾಗಿದೆ. ಅವರು 1 ಗಂಟೆ ಟೈಮ್ ಕೊಟ್ಟಿದ್ದಾರೆ. ನಾನು ಇತ್ತೀಚಿನವರೆಗೂ ನನ್ನ ಕ್ಲಾಸ್ನಲ್ಲಿ 2 ಗಂಟೆ ಪಾಠ ಮಾಡೋ ಅಭ್ಯಾಸ ಆಗಿದೆ. ಅದಕ್ಕೋಸ್ಕರ ನಾವು ಇಲ್ಲಿಯೇ ಬಂದಿಗಳಾಗಬಾರ್ದು ಅನ್ನೋ ಕಾರಣದಿಂದ ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ ನಾನು. ಪ್ರಾಣಿಗಳ ಬದುಕಿಗೂ ಮತ್ತು ಮಾನವನ ಬದುಕಿಗೂ ಇರೋ ಮುಖ್ಯವಾದ ವ್ಯತ್ಯಾಸ, ಹುಟ್ಟು ಮತ್ತು ಸಾವುಗಳ ನಡುವಣ ಈ ಜೀವನದಲ್ಲಿ ನಾವು ಪಡೆದುಕೊಳ್ಳುವ ಅನುಭವ. ಈ ರೀತಿಯ ಅನುಭವಗಳು ಪ್ರಾಣಿಗೆ ಇದ್ದ ಹಾಗೆ ಕಾಣಿಸೋದಿಲ್ಲ. ಪ್ರಾಣಿಗಳ ಸೈಕಾಲಜಿನ ಯಾರಾದರೂ ಅಷ್ಟೊಂದು ಆಳವಾಗಿ ಅಭ್ಯಾಸ ಮಾಡಿದಾರೋ ಗೊತ್ತಿಲ್ಲ. ಆದರೆ ಮನುಷ್ಯನಿಗೆ 2 ರೀತಿಯ ಅನುಭವಗಳಿವೆ. ಒಂದು ಸಾಮುದಾಯಿಕ ಅಥವಾ ಸಾಮೂಹಿಕ ಅನುಭವ, ಇನ್ನೊಂದು ವ್ಯಕ್ತಿಗತ ಅನುಭವ. ಇತ್ತೀಚಿನ ನಮ್ಮ ಸೈಕಾಲಜಿಸ್ಟ್ ಕೂಡ ಮನಸ್ಸಿನ ಪ್ರಭೇದಗಳನ್ನು ಮಾಡ್ತಾ, ಮನಸ್ಸಿನ ಬೇರೆ ಬೇರೆ ಭಾಗಗಳನ್ನು ಹೇಳ್ತಾ, ಯುಂಗನೂ ಪ್ರತಿ ವ್ಯಕ್ತಿಯ ಮನಸ್ಸನ್ನು 3 ಭಾಗ ಮಾಡ್ತಾನೆ. ಒಂದು ಕಾನ್ಷಿಯಸ್, ಜಾಗೃತ ಪ್ರಜ್ಞೆ, ಇನ್ನೊಂದು ಸುಪ್ತ ಪ್ರಜ್ಞೆ ಅನ್ಕಾನ್ಷಿಯಸ್, ಇನ್ನೊಂದು ಕಲೆಕ್ಟಿವ್ ಅನ್ಕಾನ್ಷಿಯಸ್ ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಬೆನ್ನಿಗೆ ಆಳದಲ್ಲಿ, ಅವನ ಪ್ರಜ್ಞೆಯ ಆಳದಲ್ಲಿ ಒಟ್ಟು ಮನುಷ್ಯ ಸಂಕುಲದ ಅಥವಾ ಕನಿಷ್ಠ ಪಕ್ಷ ಅವನು ಯಾವ ಸಮುದಾಯಕ್ಕೆ ಸೇರಿದಾನೋ ಆ ಸಮುದಾಯದ ನೆನಪುಗಳು ಇರುತ್ತವೆ. ಆದ್ದರಿಂದ ನಾವು ವ್ಯಕ್ತಿಯಾಗಿದ್ದರೂ ಕೂಡ ಯಾವುದೋ ಒಂದು ಸಮುದಾಯದ ಸದಸ್ಯನಾಗಿಯೇ ನಾನು ನನ್ನ ಆಲೋಚನೆಗಳನ್ನು ಕಟ್ಕೊಂಡಿರ್ತೀನಿ ಅನ್ನುವಂತಹ ಸ್ಥೂಲವಾದ ಮಾತುಗಳನ್ನು ನಾನು ಇಲ್ಲಿ ನೆನಪಿಸೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಬದುಕಿನಲ್ಲಿ ಅನುಭವ ಮುಖ್ಯ. ಅನುಭವವಿಲ್ಲದೆ ರಿಪೇರ್ ವಿಂಕಲ್ ಥರ 20 ವರ್ಷ ನಿದ್ದೆ ಮಾಡಿಕೊಂಡು ಯಾವ ಅನುಭವಗಳು ಇಲ್ಲದೆ ಇದ್ದರೆ ಅವನಿಗೆ 20 ವರ್ಷ ವಯಸ್ಸಾದದ್ದು ಪ್ರಯೋಜನ ಇಲ್ಲ. ನಾವೇ ಹೇಳ್ತೀವಿ ನಿನಗೆ ವಯಸ್ಸಾದದ್ದು ದಂಡ. ಯಾಕೆಂದರೆ ವಯಸ್ಸಿನಲ್ಲಿ ಆ ಅವಧಿಯಲ್ಲಿ, ಕಾಲಾವಧಿಯಲ್ಲಿ ನಮ್ಮ ಬದುಕಿನಲ್ಲಿ ಹೊಸ ಅನುಭವಗಳನ್ನು ಕಟ್ಕೊಳ್ಳೋದು ಮಾತ್ರ ಅಲ್ಲ, ಅನುಭವಗಳನ್ನು ಜೋಡಿಸ್ಕೊಳ್ಳೋದು, ಅನುಭವಗಳನ್ನು ಪುನರ್ ಸಂಯೋಜನೆಗೊಳಿಸ್ಕೊಳ್ಳೋದು, ಅವುಗಳಿಂದ ಮುಂದನ್ನು ಕಾಣುವಂತಹ ಸಾಮರ್ಥ್ಯ ಪ್ರಾಣಿಗಳಿಗೆ ಪ್ರಾಯಶಃ ಇರಲಾರದು, ಮನುಷ್ಯನಿಗಿರೋದು. ಅದರಿಂದ ಬದುಕು ಅಂತಂದ್ರೆ ಏನು? ನನ್ನ ದೃಷ್ಟಿಯಲ್ಲಿ ವ್ಯಕ್ತಿಯ ಹುಟ್ಟು ಮತ್ತು ಸಾವುಗಳ ನಡುವೆ ವ್ಯಕ್ತಿಯಾಗಿ ಮತ್ತು ಸಮೂಹದ ಸದಸ್ಯನಾಗಿ ಕಟ್ಟಿಕೊಳ್ಳುವಂತಹ ಅನುಭವಗಳು, ಆ ಅನುಭವಗಳನ್ನು ಒಂದ್ಗೂಡಿಸ್ಕೊಳ್ಳೋದು. ನಮಗೆ ಒಂದು ವಿಶೇಷ ಶಕ್ತಿ ಏನಿದೆ ಅಂತಂದರೆ, ನಮ್ಮ ಅನುಭವಗಳು ಒಂದರ ಜೊತೆಗೆ ಒಂದು ಸೇರ್ಕೊಳ್ತಾ ಹೋಗುತ್ತೆ. ಬಿಡಿ ಅನುಭವಗಳಲ್ಲ, ನಾವು ಅನುಭವಗಳನ್ನು ಅಕ್ಯುಮುಲೇಟ್ ಮಾಡ್ಕೊತಾ ಹೋಗ್ತೀವಿ. ಅದು ಕ್ಯುಮ್ಯುಲೇಟಿವ್ ಇಫೆಕ್ಟ್ ಕಾಣಿಸುತ್ತೆ. ನಮ್ಮ ಅನುಭವಗಳು ಇಷ್ಟೊಂದು ವೈವಿಧ್ಯಪೂರ್ಣವಾಗಿ, ಒಬ್ಬೊಬ್ಬ ವ್ಯಕ್ತಿಗೂ ತನ್ನದೇ ಆದಂತಹ ರೀತಿಯ ವೈವಿಧ್ಯಪೂರ್ಣವಾದ ಅನುಭವಗಳು ಉಂಟಾಗೋದಕ್ಕೆ ನಮಗೆ ಮುಖ್ಯವಾಗಿ 2 ಕಾರಣ ಅಂತ ನಾನು ಭಾವಿಸ್ತೀನಿ. ಒಂದು, ಪ್ರಕೃತಿಯ ಜೊತೆಗೆ ವ್ಯಕ್ತಿ ಮುಖಾಮುಖಿಯಾಗಬೇಕಾದ ಸನ್ನಿವೇಶ. ಇನ್ನೊಂದು,
ಸಮಾಜದ ಜೊತೆಗೆ ಅವನು ಒಡನಾಡಬೇಕಾದ ಸನ್ನಿವೇಶಗಳ ಒಂದು ಸ್ವರೂಪ. ಸಮಾಜವೇ ಇಲ್ಲದೆ ಇದ್ದಿದ್ದರೆ ನಾವು ಒಟ್ಟಿಗೆ ಬದುಕದೆ ಪ್ರಾಣಿಗಳ ಹಾಗೆ ಬಿಡಿ ಬಿಡಿಯಾಗಿ ಬದುಕ್ತಾ ಇದ್ದಿದ್ರೆ ನಮಗೆ ಈಗ ಯಾವ ಬಗೆಯ ಅನುಭವಗಳು ಇವೆಯೋ ಅಂತಹ ಅನುಭವಗಳು ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂದರೆ ಮನುಷ್ಯನಿಗೆ ಅನುಭವಗಳು ಅನ್ನೋದು ಹೆಚ್ಚು ದಟ್ಟವಾಗಿ ಮತ್ತು ಅರ್ಥಪೂರ್ಣವಾಗಿ ಬರುವುದಕ್ಕೆ ಮುಖ್ಯವಾದ ಕಾರಣ ಮನುಷ್ಯ ಒಂದು ಸಮುದಾಯವಾಗಿ ಅಥವಾ ಸಮಾಜವಾಗಿ ಒಟ್ಟಿಗೆ ನೆಲೆಸುವ ಕಾಲದಿಂದ. ಕೃಷಿಗಿಂತ ಹಿಂದೆ ಅಲೆಮಾರಿಯಾಗಿದ್ದವನು ಅರೆ ಅಲೆಮಾರಿಯಾಗಿದ್ದಂತಹ ಮನುಷ್ಯ ಸಂಕುಲ ಕೃಷಿ ಸಮಾಜ ಸ್ಥಾಪನೆ ಆದ ಮೇಲೆ ಒಂದು ಕಡೆ ನಿಲ್ಲಲೇಬೇಕಾದ ಸನ್ನಿವೇಶ ಬಂತು. ಆಗ ಸಮಾಜ ಸೃಷ್ಟಿಯಾಯಿತು. ಸಮಾಜ ಸೃಷ್ಟಿಯಾಗಿ ನೂರಾರು ಜನ ಒಟ್ಟಿಗೆ ಜೀವನ ಮಾಡಬೇಕಾದ ಸನ್ನಿವೇಶದಲ್ಲಿ ಪರಸ್ಪರ ಹಿತಾಸಕ್ತಿಗಳ ಘರ್ಷಣೆ ಉಂಟಾಗದ ಹಾಗೆ ನಿಯಮಗಳನ್ನು ರೂಪಿಸ್ಕೊಂಡ್ವಿ. ಆ ನಿಯಮಗಳ ಹಿನ್ನೆಲೆಯಲ್ಲಿ ಎಷ್ಟೋ ಸಲ ವ್ಯಕ್ತಿಗತ ಆಸೆ ಆಕಾಂಕ್ಷೆಗಳು ಕೊರಗಬೇಕಾಗಿತ್ತು. ಇದೆಲ್ಲ ನಮ್ಮ ತಾಕಲಾಟಗಳಿಗೆ ಘರ್ಷಣೆಗಳಿಗೆ ಕಾರಣವಾಗಿ ನಮ್ಮ ಅನುಭವಗಳ ಬಹುಮುಖತ್ವಕ್ಕೆ ಕಾರಣವಾಗಿದೆ. ಹಾಗಾಗಿ ಮನುಷ್ಯನ ಅನುಭವಗಳು ರೂಪುಗೊಳ್ಳುವುದು ಒಂದು ಕಡೆ ಪ್ರಕೃತಿಯ ಜೊತೆಗೆ ಮುಖಾಮುಖಿಯಾಗಬೇಕಾದ ಸನ್ನಿವೇಶದಿಂದ, ಇನ್ನೊಂದು ಕಡೆ ಸಮಾಜದ ಸದಸ್ಯನಾಗಿ ಸಮಾಜದ ಕಟ್ಟುಪಾಡುಗಳಿಗೆ ಒಳಗಾಗಿ ವ್ಯಕ್ತಿಹಿತ ಮತ್ತು ಸಮಾಜ ಹಿತ ಇವುಗಳ ನಡುವಣ ಘರ್ಷಣೆಯೋ ಹೊಂದಾಣಿಕೆಯೋ ಇವುಗಳ ಕಾರಣದಿಂದ ಉಂಟಾಗುವಂತಹ ಅನುಭವಗಳು. ಹೀಗಾಗಿ ಮನುಷ್ಯ ಈ ಅನುಭವಗಳನ್ನು ಬಹಳ ನಾವು ಪ್ರತಿನಿತ್ಯದ ಮಾತಲ್ಲೇ ಹೇಳ್ತೀವಿ, ತುಂಬ ಅನುಭವಸ್ಥರವರು ಅಂತ. ಅಂದರೆ ಅನುಭವ ಯಾರಿಗೆ ಜಾಸ್ತಿ ಇದೆಯೋ, ವಿಸ್ತಾರವಾಗಿದೆಯೋ, ಆಳವಾಗಿದೆಯೋ, ಸೂಕ್ಷ್ಮವಾಗಿ ಅನುಭವಿಸಬಲ್ಲನೋ ಅವನಿಗೆ ಮನುಷ್ಯ ಸಂಕುಲದಲ್ಲಿ ಹೆಚ್ಚು ಗೌರವ. ಬಟ್ ಈ ಅನುಭವ ಪ್ರಾಣಿಗಳಲ್ಲಿ ಆಗದಿರುವುದಕ್ಕಿಂತ ಅಥವಾ ಆಗುವುದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ತಿಳುವಳಿಕೆಯಾಗಿ ಪರಿವರ್ತನೆಯಾಗುತ್ತೆ. ಅಂದರೆ ನಾವು ನಮ್ಮ ಅನುಭವಗಳ ಹಿನ್ನೆಲೆಯಲ್ಲಿ ನಮ್ಮ ಜ್ಞಾನವನ್ನು ಕಟ್ಕೊಳ್ತೀವಿ. ಅನುಭವ ಇಲ್ಲದೇ ಇದ್ದರೆ ಜ್ಞಾನವಿಲ್ಲ. ಉದಾಹರಣೆಗೆ ತುಂಬ ಸಾಧಾರಣವಾಗ ನಾನು ಕ್ಲಾಸ್ನಲ್ಲಿ ಪಾಠ ಮಾಡೋ ಹಾಗೆ, ಬೆಂಕಿನ ಮುಟ್ಟಿದ್ರೆ ಸುಡುತ್ತೆ. ಆ ಸುಡುವ ಅನುಭವವನ್ನು ಪಡೆದಂತಹವನು ಬೆಂಕಿ ಸುಡುತ್ತದೆ ಅನ್ನುವ ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ. ಬೆಂಕಿನ ಪ್ರತಿ ಸಲನೂ ಮುಟ್ಟಬೇಕಾಗಿಲ್ಲ. ಅಂದರೆ ಯಾವುದೋ ಒಂದು ಕ್ಷಣದಲ್ಲಿ ಆಗುವ ಅನುಭವದ ಕಾರಣದಿಂದ ಅದನ್ನು ಸಾಧಾರಣೀಕರಣಗೊಳಿಸಿಕೊಂಡು ಒಂದು ಸಿದ್ಧಾಂತಕ್ಕೆ ಅವನು ಬರುವುದಕ್ಕೆ ಸಾಧ್ಯ. ಹೀಗಾಗಿ ಅನುಭವಗಳಿಂದ ಜ್ಞಾನದಿಂದ ವೈಚಾರಿಕತೆ, ಇದರಿಂದ ಇದಾಗತ್ತೆ ಅಂತ ನಾವು ಸೂಕ್ಷ್ಮವಾಗಿ ಪ್ರಕೃತಿಯಲ್ಲಿಯೋ ನಮ್ಮ ಸಮಾಜದಲ್ಲಿಯೋ ಗಮನಿಸ್ತಾ ನಮಗೆ ಅರಿವಿಲ್ಲದ ಹಾಗೆ ಒಂದು ರೀತಿಯ ವೈಚಾರಿಕತೆ ನಮ್ಮನ್ನು ಆವರಿಸಿಕೊಳ್ಳುತ್ತೆ. ಆದ್ದರಿಂದ ಅನುಭವ, ವಿಚಾರ, ಜ್ಞಾನ ಮತ್ತು ವೈಚಾರಿಕತೆ ಈ ಮೂರು ಮನುಷ್ಯನ ಬದುಕಿನಲ್ಲಿ ಅತ್ಯಂತ ಪ್ರಮುಖವಾದದ್ದು. ಇವುಗಳು ಇರೋ ಕಾರಣದಿಂದ ಮನುಷ್ಯನಿಗೆ ಹೆಚ್ಚು ಪ್ರಾಧಾನ್ಯ ಇದೆ ಅಂತ ನಾನು ಭಾವಿಸುವುದು. ಈ ಅನುಭವಗಳು ನಾನು ಮೊದಲೇ ಹೇಳಬೇಕಾಗಿತ್ತು. ನಾನು ನನ್ನ ಈ ವಿಷಯವನ್ನು ಬದುಕು ಮತ್ತು ಸಾಹಿತ್ಯ ಅನ್ನೋದನ್ನ 3 ನೆಲೆಗಳಲ್ಲಿ ನಾನು ಪರಿಶೀಲನೆ ಮಾಡ್ತೀನಿ. ಬದುಕು ಸಾಹಿತ್ಯವಾಗುವ ಪರಿ ಯಾವುದು, ಸಾಹಿತ್ಯ ಬದುಕಿನ ಮೇಲೆ ಮಾಡುವ ಪರಿಣಾಮದ ಸ್ವರೂಪ ಎಂತಹದ್ದು, ಮತ್ತು ಸಾಹಿತ್ಯ ಮತ್ತು ಸಾಹಿತಿ ಅಥವಾ ಕೃತಿ ಮತ್ತು ಕೃತಿಕಾರ ಇವರ ನಡುವಣ ಸಂಬಂಧ ಎಂತಹದ್ದು. ಈ 3 ದೃಷ್ಟಿಕೋನಗಳಿಂದ ನಾನು ಈ ವಿಷಯನ ಪರಿಶೀಲಿಸ್ತೀನಿ. ಈಗ ಮೊದಲನೆಯ, ಬದುಕು ಸಾಹಿತ್ಯ ಹೇಗೆ ಆಗೋದು, ಸಾಹಿತ್ಯ ಅಂದರೆ ಏನು ಅನ್ನುವ ಒಂದು ಪ್ರಶ್ನೆ ಇವಾಗ ಬರುತ್ತೆ. ಸಾಹಿತ್ಯ ಅನ್ನೋದು ಸಹಿತ ಅನ್ನುವುದರ ಒಂದು ಭಾವ ರೂಪ. ಸಹಿತ ಎಲ್ಲವನ್ನು ಒಳಗೊಂಡಿರೋದೇ ಸಹಿತ. ಆ ಸಹಿತತೆಯೇ ಸಾಹಿತ್ಯ. ಇದು ತುಂಬ ಸಾಧಾರಣವಾದ ಸ್ಥೂಲವಾದ ಒಂದು ವಿವರಣೆ. ಆದರೆ ನಿರ್ದಿಷ್ಟವಾಗಿ ನಾವು ಸಾಹಿತ್ಯ ಅಂತ ಯಾವುದನ್ನು ಕರಿತೀವಿ ಅಂತಂದರೆ, ಅನುಭವಗಳನ್ನು ಮಾತುಗಳ ಮೂಲಕ ಕಟ್ಟಿಕೊಡುವುದು. ಅದರೊಳಗೆ ವಿಚಾರವೂ ಇರಬಹುದು, ಜ್ಞಾನವೂ ಇರಬಹುದು. ಆದರೆ ಜ್ಞಾನ ವಿಚಾರಗಳು ಅನುಭವಗಳ ಮೂಲಕವಾಗಿಯೇ ಪ್ರವಹಿಸಿ ಮಾತಿನ ಮೂಲಕ ಅದು ರೂಪುಗೊಂಡರೆ ಅದನ್ನು ಸಾಹಿತ್ಯ ಅಂತ ಸ್ಥೂಲವಾಗಿ ಹೇಳಬಹುದು. ನಾನು
ಸಾಹಿತ್ಯದ ಬಗ್ಗೆ ನಮ್ಮ ಕಾವ್ಯ ಮೀಮಾಂಸಕರು ಲಾಕ್ಷಣಿಕರು ಏನೇನು ಹೇಳಿದಾರೋ ಅವುಗಳನ್ನೇ ಇಲ್ಲಿ ಚರ್ಚೆ ಮಾಡಬೇಕಾದದ್ದಿಲ್ಲ, ಮಾಡುವ ಅವಶ್ಯಕತೆ ಇಲ್ಲ. ನನ್ನ ಅನುಕೂಲಕ್ಕೆ ತಕ್ಕ ಹಾಗೆ ನಾನು ಸಾಹಿತ್ಯವನ್ನು ರೂಪಿಸೋದು ಅಂದರೆ ಈ ರೀತಿ. ಸಾಹಿತ್ಯ ಅಂದರೆ ಅನುಭವಗಳನ್ನು ಮಾತುಗಳ ಮೂಲಕ ಹಿಡಿದಿಡುವುದು. ನಮ್ಮ ಕೆ ಎಸ್ ನರಸಿಂಹಸ್ವಾಮಿ ಅವರದ್ದು ಒಂದು ಸ್ಟ್ಯಾನ್ಸಾ ಇದೆ. ಆಳದ ಅನುಭವವನ್ನು ಮಾತು ಕೈ ಹಿಡಿದಾಗ, ಕಾವು ಬೆಳಕಾದಾಗ ಒಂದು ಕವನ. ಆಳದ ಅನುಭವವನ್ನು ಮಾತು ಕೈ ಹಿಡಿದಾಗ, ಕಾವು ಬೆಳಕಾದಾಗ ಒಂದು ಕವನ. ಇದರ ಅರ್ಥ ನಾನು ಮುಂದೆ ಅವಶ್ಯಕತೆ ಇದ್ದರೆ ವಿವರಿಸ್ತೀನಿ. ಆದರೆ ನಾನು ಹೇಳ್ತಾ ಇರೋದು ಮಾತು ಮತ್ತು ಅನುಭವ ಕೈ ಹಿಡಿಬೇಕು. ನಮ್ಮಲ್ಲಿ ಕೈ ಹಿಡಿಯೋದು ಅಂತಂದರೆ ಬೇಕಾದಷ್ಟು ಅರ್ಥಗಳಿವೆ. ಪಾಣಿಗ್ರಹಣ ಅಂದರೆ ಗಂಡು ಹೆಣ್ಣು ಸೇರಿ ಮುಂದೆ ಪೂರ್ತಿ ಜೀವನ ಕಳೀಬೇಕಾದಂತಹದನ್ನೆಲ್ಲ ಕೈ ಹಿಡಿಯೋದು ಅಂತ ಕನ್ನಡದಲ್ಲೂ ಹೇಳ್ತೀವಿ. ಅಂದರೆ ತುಂಬ ಆಳವಾದ ಅರ್ಥವನ್ನು ಕೊಡುವಂತಹದ್ದು. ಹೀಗೆ ಅನುಭವ ಮತ್ತು ಮಾತುಗಳು ಕೈ ಹಿಡಿಬೇಕು. ಕೈ ಹಿಡಿಬೇಕು ಅಂತ ಅರ್ಥ ಏನು? ಅನುಭವಕ್ಕೆ ಅನುರೂಪವಾಗಿ ಮಾತುಗಳಿರಬೇಕು. ಈ ಅನುರೂಪ ದಾಂಪತ್ಯ, ಶಿವಪಾರ್ವತಿಯರಿಗೆ ಶಬ್ದಾರ್ಥಗಳನ್ನು ಹೋಲಿಸ್ತಾನಲ್ಲ ಕಾಳಿದಾಸ, ಆ ರೀತಿ ಈ ಅನುರೂಪವಾಗಿರೋದು ಹೇಗೆ? ಅಲ್ಲಿ ಅನುರೂಪತೆ ಇದೆ ಅಂತ ನಾವು ಹೇಳಿಯೋದು ಹೇಗೆ? ಕವಿಗೆ ಸಾಮಾನ್ಯವಾಗಿ, ಸಾಹಿತಿಗೆ ಸಾಮಾನ್ಯವಾಗಿ ಅವನು ಮಾತುಗಳನ್ನು ಬಳಸ್ಕೊಂಡ ಅನುಭವಗಳನ್ನು ಹೇಳಬೇಕಾಗಿರೋದ್ರಿಂದ ಅವನಿಗೆ ಒಂದು ದೊಡ್ಡ ಸವಾಲೇನು ಅಂತಂದರೆ, ಸಾಮಾನ್ಯ ಜನಗಳು ಬಳಸುವಂತಹ ಮಾತನ್ನು ತನ್ನ ಅಸಾಮಾನ್ಯವಾದ, ಬೇರೆ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಅನುಭವಗಳನ್ನು ಹೇಳುವುದಕ್ಕೆ ಬಳಸ್ಕೊಳ್ಬೇಕು. ಅಂದರೆ ಕವಿಗೆ, ಸಾಹಿತಿಗೆ ಮಾತನ್ನು ಅಥವಾ ಭಾಷೆಯನ್ನು, ಅದಕ್ಕೆ ಮಿತಿ ಇದೆ. ಪ್ರತಿನಿತ್ಯ ನಾವು ಮಾತಾಡಿ 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 ಸೂಕ್ಷ್ಮವಾದ ಮಾತುಗಳಿಗೂ ಅದರ ಸೂಕ್ಷ್ಮತೆಯ ಮೊನಚು ಹೊರಟೋಗಿರುತ್ತೆ. ಇಂತಹ ಸಾಧಾರಣವಾದ ಮಾತನ್ನು ತನಗೆ ಅಸಾಧಾರಣ ಅನಿಸುವ ಅನುಭವವನ್ನು ಕಟ್ಕೊಡೋದಕ್ಕೆ ವಾಹಕ ಮಾಡ್ಕೋಬೇಕು. ಹಾಗಾಗಿ ನಾನು ಹೇಳೋದನ್ನೆಲ್ಲ ಸಮರ್ಪಕವಾಗಿ ಹೇಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಸವಾಲ ಒಂದು. ಕುವೆಂಪುದೊಂದು 2 ಸಾಲಿದೆ, ನೀವು ಕೇಳಿರಬೇಕು. ಹೇಳಿದರೆ ಹೋಗುವುದೋ ಅದರ ಸವಿಯು, ಹೇಳದಿರೆ ತಾಳಲಾರನೋ ಕವಿಯು. ಹೇಳಿಕೊಳ್ಳಲೇಬೇಕು ಎನ್ನುವ ತೀವ್ರತೆ ಇರುತ್ತೆ. ಆದರೆ ಹೇಳಿದ ತಕ್ಷಣ ನಾನು ಹೇಳಬೇಕಾದ ರೀತಿಯಲ್ಲಿ ಹೇಳೋಕ್ಕಾಗಲಿಲ್ವಲ್ಲ ಅನ್ನೋ ಅತೃಪ್ತಿ ಇರುತ್ತೆ. ಯಾಕೆಂದರೆ ಹೇಳಬೇಕಾದದ್ದು ಮಾತಿನ ಮೂಲಕ. ಹಾಗಾಗಿ ನನ್ನ ಹೇಳಬೇಕಾದದ್ದನ್ನೆಲ್ಲ ಹೇಳಬೇಕಾದಂತಹ ರೀತಿಯಲ್ಲಿ ನಾನು ಹೇಳೋಕ್ಕಾಗಲಿಲ್ಲ ಅನ್ನೋ ಅತೃಪ್ತಿ ಎಂತಹ ದೊಡ್ಡ ಲೇಖಕನಲ್ಲಿಯೂ ಇರುವಂತಹದೇ. ಹೀಗಾಗಿ ಸಾಹಿತ್ಯ ಅಂದರೆ ಆಳವಾದ ಅನುಭವಗಳನ್ನು, ಅವುಗಳಲ್ಲಿ ಅಂತರ್ಗತವಾಗಿರುವಂತಹ ಜ್ಞಾನವನ್ನು, ಅವುಗಳ ಮೂಲಕ ಹೊರಹೊಮ್ಮುವ ವೈಚಾರಿಕತೆಯನ್ನು ಮಾತುಗಳಲ್ಲಿ ಕಟ್ಟಿಕೊಡುವಂತಹ ಒಂದು ಪ್ರಯತ್ನ ಅಂತ ಹೇಳಿ, ಇಂತಹ ಎಲ್ಲವೂ ಸಾಹಿತ್ಯವೇ. ಸಾಹಿತ್ಯ ಅಂದರೆ ಇಂತಹದು ಅಂತ ಇಲ್ಲ. ಯಾವುದು ಅನುಭವವನ್ನು ಹೇಳುತ್ತೋ ಎಲ್ಲವೂ ಸಾಹಿತ್ಯವೇ. ಹಾಗಾಗಿ ಪುರಾಣಗಳು ಸಾಹಿತ್ಯವೇ, ಜಾನಪದವೂ ಸಾಹಿತ್ಯವೇ, ಉಪನಿಷತ್ತುಗಳು ಸಾಹಿತ್ಯವೇ, ವ್ಯಕ್ತಿಗಳು ಬರೆಯುವಂತಹ ಬೇರೆ ಬೇರೆ ಕೃತಿಗಳು ಸಾಹಿತ್ಯವೇ. ಆದರೆ ಇವುಗಳನ್ನು 2 ಗುಂಪುಗಳಾಗಿ ಮಾಡಬಹುದು. 2ರೊಳಗಿರೋದು ಅನುಭವ, 2ರೊಳಗಿರೋದು ಜ್ಞಾನ, 2ರೊಳಗಿರೋದು ವೈಚಾರಿಕತೆ, 2ರೊಳಗಿರೋದು ತಿಳುವಳಿಕೆ, ಇವುಗಳೆಲ್ಲ ಇದೆ. ಜಾನಪದದಲ್ಲಿಯೋ ಪುರಾಣಗಳಲ್ಲಿಯೋ ಇರತಕ್ಕಂಥದ್ದು ಸಮಷ್ಟಿ ಪ್ರಜ್ಞೆ. ನಾನು ಆಗಲೇ ಹೇಳಿದೆ, ಮನುಷ್ಯನಿಗೆ 2 ರೀತಿಯ ಅನುಭವಗಳಿವೆ. ಒಂದು ಮನುಷ್ಯ ಒಂದು ಸಂಕುಲವಾಗಿ ಸಮುದಾಯವಾಗಿ ಪಡ್ಕೊಂಡು ಹೋಗುವಂತಹ, ಕೂಡಿಸಿಕೊಂಡು ಹೋಗುವಂತಹ ಅನುಭವಗಳ ಒಂದು ಮೊತ್ತ. ಇನ್ನೊಂದು ವ್ಯಕ್ತಿ ತನ್ನ ವ್ಯಕ್ತಿ ಜೀವನದಲ್ಲಿ ಕಾಲ ಸರಿತಾ ತಾನು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಅನುಭವಿಸಿದ್ದನ್ನು ಒಂದಾಗಿ ಕೂಡಿಸ್ಕೊಂಡು ಹೋಗುವಂತಹ ಮೊತ್ತ. ಹೀಗೆ ಅನುಭವಗಳಿಗೆ 2 ನೆಲೆ ಇದೆ. ಒಂದು ಸಾಮೂಹಿಕ ನೆಲೆ ಅಥವಾ ಸಮಷ್ಟಿ ನೆಲೆ, ಇನ್ನೊಂದು ವ್ಯಷ್ಟಿ ನೆಲೆ ಅಥವಾ ವ್ಯಕ್ತಿ ನೆಲೆ. ಸಮಷ್ಟಿ ನೆಲೆಯ ಈ ಅನುಭವಗಳು ನಮ್ಮ ಪುರಾಣಗಳಲ್ಲಿ ಅಂತರ್ಗತವಾಗಿರುತ್ತೆ. ಪುರಾಣದ ಬದನೆಕಾಯಿ ಅಂತ ನಾವು ಹೇಳ್ತೀವಿ, ಆದರೆ ಬದನೆಕಾಯಿಯೂ ಕೂಡ ಕೆಲಸಕ್ಕೆ ಬರುವಂತಹದ್ದೇ.
ನೀವು ಯಾವುದೇ ಪುರಾಣಗಳಲ್ಲಿ ಇದು ಯಾರು ಬರೆದದ್ದು ಅಂತ ಹೇಳೋದಿಲ್ಲ. ನಮ್ಮಲ್ಲಿ 18 ಪುರಾಣಗಳನ್ನು ವ್ಯಾಸನಿಗೆ ಹೇಳಿಬಿಡ್ತಾರೆ. 18 ಪುರಾಣಗಳು ವ್ಯಾಸ ಬರೆದ ಅಂತ. ಆದರೆ ವ್ಯಾಸ ಮುಂದೆ ಅದನ್ನು ನೋಡಬಹುದು. ವ್ಯಾಸ ಅಂದರೆ ಒಬ್ಬ ವ್ಯಕ್ತಿ ಅಲ್ಲ ಅನ್ನೋದು ನಮ್ಮ ವಿದ್ವಾಂಸರ ಅಭಿಮತ. ಅದೊಂದು ಸಿಸ್ಟಮ್ ಆಫ್ ಥಾಟ್, ಒಂದು ವೇ ಆಫ್ ಥಿಂಕಿಂಗ್. ಇವಾಗ ಜಕಣಾಚಾರ್ಯನ ಹೇಳ್ತಾರೆ, ಜಕಣಾಚಾರಿ ಅಂತ ಒಬ್ಬ ಶಿಲ್ಪಿ ಅಲ್ಲ. ಜಕಣಾಚಾರಿ ಅನ್ನೋದು ಸ್ಕೂಲ್ ಆಫ್ ಕಲ್ಚರ್, ಶಿಲ್ಪದ ಒಂದು ಪಂಥ, ಅದು ವ್ಯಕ್ತಿ ಅಲ್ಲ. ಹಾಗೆಯೇ ಪುರಾಣಗಳು, ಅವುಗಳಲ್ಲಿ ಯೋಗಿ ಹೇಳುವಂತಹ 3 ನೆಲೆಯ ಅನುಭವಗಳು. ಒಂದು ಹಿಂದಿನ ಭೂತಕಾಲದ ಅನುಭವಗಳು, ಮನುಷ್ಯ ಸಂಕುಲದ ಭೂತಕಾಲದ ಅನುಭವಗಳು, ವರ್ತಮಾನ ಕಾಲದ ತಲ್ಲಣಗಳು, ಭವಿಷ್ಯತ್ತಿನ ಕನಸುಗಳು, 3 ಸೇರಿಕೊಂಡಿರುತ್ತವೆ. ಪುರಾಣಗಳಲ್ಲಿ ಒಳಹೊಕ್ಕು ನೋಡಿದ್ರೆ ಆ ಪುರಾಣಗಳು ರಚಿತವಾದ ಕಾಲಕ್ಕೆ ಹಿಂದೆ ಇದ್ದಿರಬಹುದಾದ ಒಟ್ಟು ಮನುಷ್ಯ ಸಂಕುಲದ ಅನುಭವಗಳು, ತಮ್ಮ ಸಮಕಾಲೀನ ತಲ್ಲಣಗಳು ಮತ್ತು ಮುಂದೆ ಏನಾಗಬೇಕು ಅನ್ನೋ ಕನಸುಗಳಿರುತ್ತವೆ. ಆದ್ದರಿಂದ ಜಾಗೃತ, ಸ್ವಪ್ನ ಮತ್ತು ಸುಷುಪ್ತಿ 3 ಇದೆ. ಹಾಗೆ ವರ್ತಮಾನ, ಭೂತ ಮತ್ತು ಭವಿಷ್ಯತ್ತುಗಳು ಇವೆ. ನಾನು ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ. ನಮ್ಮಲ್ಲಿ ಪಂಪನ ಆದಿಪುರಾಣ ಇದೆ. ಆದಿಪುರಾಣ ಅನ್ನೋದು ಮೊದಲನೆಯ ತೀರ್ಥಂಕರನ ಒಂದು ಕಥೆಯನ್ನು ಕಟ್ಟಿಕೊಡುವ ಒಂದು ಸಾಂಪ್ರದಾಯಿಕ ಬಂಧ. ಅದು ಸಂಸ್ಕೃತದಲ್ಲಿ ಆದಿನಾಥನ ಬಗ್ಗೆ ಅಥವಾ ಋಷಭರ ದೇವನ ಬಗ್ಗೆ ಪುರಾಣಗಳಿವೆ. ಅಲ್ಲಿ ಒಂದು ಪರಿಕಲ್ಪನೆ ಬರುತ್ತೆ. ಹಿಂದೂ ಪುರಾಣಗಳಲ್ಲಿ ನೀವು 14 ಜನ ಮನುಗಳ ಪರಿಕಲ್ಪನೆ ಕೇಳಿದ್ದೀರ. 14 ಜನ ಮನುಗಳು, 14 ಜನ ಇಂದ್ರರು. ಈಗ 7ನೇ ವೈವಸ್ವತ ಅನ್ನೋ ಮನು ನಮ್ಮನ್ನು ಆಳ್ತಾ ಇದ್ದಾನೆ, ಅಲ್ಲಿ ಪುರಂದರ ಅನ್ನೋ ಇಂದ್ರ ದೇವತೆಗಳನ್ನ ಆಳ್ತಾ ಇದ್ದಾನೆ ಅಂತ ನಮ್ಮ ಹಿಂದೂ ಪುರಾಣಗಳು ಹೇಳುತ್ತೆ. ಆದರೆ ಇದೇ ಛಾಯೆಯಲ್ಲಿ ಬೆಳೆದಿರುವ ಜೈನ ಪುರಾಣಗಳಲ್ಲಿಯೂ ಕೂಡ 14 ಮನುಗಳು ಬರ್ತಾರೆ. ಆದರೆ ಆ ಮನುಗಳು ಇದು ಪಂಪನ ಆದಿಪುರಾಣದಲ್ಲಿ ಬಂದಿದೆ. ಆದರೆ ಪಂಪನ ಆದಿಪುರಾಣಕ್ಕೆ ಮೂಲಭೂತವಾಗಿರುವ ಸಂಸ್ಕೃತ ಜಿನಸೇನಾಚಾರ್ಯರ ಪೂರ್ವ ಪುರಾಣದಲ್ಲಿಯೂ ಅದರ ಹಿಂದೆಯೂ ಕೂಡ ಈ ಕಥೆಗಳಿದ್ದಿರಬೇಕು. ಏನು ಬರುತ್ತೆ ಅಂತಂದರೆ, ಮೊದಲನೇ ತೀರ್ಥಂಕರ ಜನಗಳು ಸೂರ್ಯಚಂದ್ರನ ನೋಡಿ ಹೆದರ್ತಾ ಇದ್ರಂತೆ. ಬೆಂಕಿಯ ಉಂಡೆ ಇದ್ದ ಹಾಗೆ ಸೂರ್ಯ, ಬೆಳ್ಳಿಯ ಉಂಡೆ ಇದ್ದ ಹಾಗೆ ಚಂದ್ರ, ಇವುಗಳನ್ನು ಕಂಡು ಆದಿಮಾನವ ಹೆದರ್ತಾ ಇದ್ದಾಗ, ಹೆದರಬೇಡಿ, ಇದು ಸಹಜವಾದಂತಹ ಸೂರ್ಯ ಚಂದ್ರರು ಅಂತ ತಿಳುವಳಿಕೆ ಹೇಳಿದವನು ಮೊದಲನೇ ಕುಲಧರ ಅಥವಾ ಮನು. ಅವನ ಹೆಸರು ಪ್ರತಿಶ್ರುತಿ. ಎರಡನೇವನು ಮೊದಲೆಲ್ಲ ಬರೀ ಬೆಳಕೆ ಇರ್ತಾ ಇತ್ತು. ಬರ್ತಾ 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 ಹಗಲು ರಾತ್ರಿಗಳು ಉಂಟಾದವು. ಈ ಹಗಲು ರಾತ್ರಿಗಳು ಉಂಟಾದಾಗ ಇದು ಪ್ರಕೃತಿಯಲ್ಲಿ ಆಗುವ ವೈಪರೀತ್ಯ, ಹೆದರ್ಕೊಳ್ಬೇಡಿ ಅಂತ ಹೇಳಿ ಇನ್ನು ಮುಂದೆ ಹಗಲು ರಾತ್ರಿಗಳು ಇರುತ್ತವೆ ಅಂತ ತಿಳಿಸ್ಕೊಟ್ಟನು ಸನ್ಮತಿ ಅನ್ನೋನಂತೆ. ಆಮೇಲೆ ಮುಂದೆ ಕಾಲ ನಡೀತಾ ನಡೀತಾ ಮಹಾಭಯಂಕರವಾದ ಪ್ರಾಣಿಗಳೆಲ್ಲ ಬರೋಕ್ಕೆ ಶುರುವಾದವು. ಆ ಭಯಂಕರವಾದ ಪ್ರಾಣಿಗಳನ್ನು ಮನುಷ್ಯ ಹೇಗೆ ಎದುರಿಸಬೇಕು ಅಂತ ಹೇಳಿಕೊಟ್ಟವನು ಕ್ಷೇಮಂಕರ. ಈ ರೀತಿ 14 ಕುಲಧರ ಅಥವಾ ಮನುಗಳ ಪಟ್ಟಿಯನ್ನು ಕೊಡ್ತಾರೆ. ಇದನ್ನು ನೋಡಿದ್ರೆ ದಿಸ್ ಈಸ್ ನಥಿಂಗ್ ಬಟ್ ಆಂಥ್ರೋಪಾಲಜಿಕಲ್ ಸ್ಟಡಿ. ಆದಿಮಾನವ ಪ್ರಕೃತಿಯನ್ನು ಕಂಡು ಹೆದರ್ಕೊಂಡಿದ್ದು, ಅವರಿಗೆ ಸಮಾಧಾನ ಮಾಡಿದ್ದು, ಪ್ರಕೃತಿಯ ಜೊತೆಗೆ ಹೊಂದ್ಕೊಂಡು ಹೋಗಿ ತನ್ನ ಜೀವನವನ್ನು ರೂಪಿಸ್ಕೊಂಡದ್ದು, ಕೊನೆಗೆ ಒಂದು ಕಲೆಯಿಂದ ಎಲೆ ನಿಂತದ್ದು. ಇಲ್ಲಿ ಬರುತ್ತೆ, ಮೊದಲೆಲ್ಲ ಕಲ್ಪತರು ಅಂತ ಇದೆಯಲ್ಲ, ಕಲ್ಪವೃಕ್ಷ. ಕಲ್ಪವೃಕ್ಷ ಅಂದರೆ ಏನು? ಜೈನ ಪುರಾಣಗಳಲ್ಲಿ, ಹಿಂದೂ ಪುರಾಣಗಳಲ್ಲಿ ಬರೋ ಹಾಗೆ ಸರ್ವೋತ್ಕೋದ್ಯಾನ ಇರುತ್ತೆ ಅಮರಾವತಿಯಲ್ಲಿ. ಅಲ್ಲಿ ಯಾವಾಗಲೂ ಕೇಳಿದ್ದನ್ನು ಕೊಡೋ ಮರ ಇದೆ ಅಂತ. ಇಲ್ಲಿ ಕೇಳಿದ್ದನ್ನು ಕೊಡೋ ಮರ ಅಲ್ಲ, ಅದು ನೇರವಾಗಿ ಆಹಾರವನ್ನು ಕೊಡುವಂತಹ ಮರ. ಅಂದರೆ ಕಾಯಿ ಹಣ್ಣು ಕೊಡುವಂಥ ಮರಗಳು. ಅವುಗಳಿಂದ ಜನ ಕಿತ್ಕೊಂಡು ತಿನ್ಕೊಂಡಿರ್ತಾ ಇದ್ರು ಅಥವಾ ಬೇಟೆ ಆಡ್ಕೊತಾ ಇದ್ರು. ಇದು ಜೈನ ಪುರಾಣಗಳಾದ್ರಿಂದ ಮಾಂಸಾಹಾರದ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಬರೀ ಸಸ್ಯಾಹಾರದ ಬರುತ್ತೆ. ಯಾವಾಗ ಮನುಷ್ಯ ಸಂಖ್ಯೆ ಜಾಸ್ತಿ ಆಗ್ತಾ ಆಗ್ತಾ ಆಗ್ತಾ, ಯಾಕೆಂದರೆ ಮನುಷ್ಯನಿಗೆ ಬುದ್ಧಿ ಇದೆ, ಅವನ ಅನುಭವದಿಂದ ಎದುರಾಗಬಹುದಾದಂತಹ ಸನ್ನಿವೇಶಗಳನ್ನು ಕಲ್ಪಿಸ್ಕೊಂಡು
ಆ ಸನ್ನಿವೇಶಗಳಿಂದ ಪಾರಾಗುವುದನ್ನು ಅವನು ಊಹಿಸಿಕೊಳ್ಬಲ್ಲ. ಹೀಗಾಗಿ ಏನಾಗುತ್ತೆ ಅಂದರೆ ಮನುಷ್ಯನ ಬುದ್ಧಿವಂತಿಕೆಯಿಂದ ಅವನ ಜೀವಮಾನವೂ ಜಾಸ್ತಿ ಆಯಿತು, ಅವನ ಲಾಂಜಿವಿಟಿ ಜಾಸ್ತಿ ಆಯಿತು, ಹಾಗೆ ಅವನ ಸಂಖ್ಯೆಯೂ ಬೆಳೀತು. ಯಾವಾಗ ಸಂಖ್ಯೆ ಬೆಳೀತೋ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಸಿದ್ಧ ಆಹಾರ ಸಾಲದೆ ಹೋಯಿತು. ನಾಭಿರಾಜ ಅಂತ ಮೊದಲನೇ ತೀರ್ಥಂಕರನ ತಂದೆ ಹತ್ರ ಜನ ಎಲ್ಲ ಬರ್ತಾರಂತೆ, ನೀವು ನಮ್ಮ ಉದ್ಧಾರಕರು, ನಮಗೆ ರಾಜರು, ನೀವು ಮಾರ್ಗದರ್ಶನ ಮಾಡಬೇಕು, ಕಲ್ಪತರುಗಳು ಅವುಗಳು ಕೂಡ ಆಹಾರ ನಮಗೆ ಸಾಕಾಗ್ತಾ ಇಲ್ಲ. ಅದಕ್ಕೆ ಅವನೇನು ಹೇಳಿದ್ನಂತೆ ಅಂದರೆ, ಇನ್ನು ಮೇಲೆ ಕಲ್ಪತರುಗಳಿಂದ ನೀವು ನೆಚ್ಕೊಳ್ಬಾರ್ದು, ಎಲ್ಲ ಕಡೆ ಬೆಳೆದಿರೋಂತಹ ಹುಲ್ಲುಗಳಿದ್ದಾಗಿರುತ್ತಲ್ಲ ಅವುಗಳಲ್ಲಿ ಇರೋವಂತಹ ಕಾಳುಗಳನ್ನ ನೀವು ಆಹಾರ ಧಾನ್ಯವಾಗಿ ಮಾಡಿಕೊಳ್ಬಹುದು, ಅದನ್ನ ಅಕೃಷ್ಟ ಪಚ್ಯ ಅಂತ ಕರೀತಾನೆ. ಉದ್ದೇಶಪೂರ್ವಕವಾಗಿ ಮನುಷ್ಯ ಬೆಳೆಯದೆ ತಾನಾಗೆ ಬೆಳೆದಿರುವಂತಹ ಸಸ್ಯಗಳು, ಅಂತಹವುಗಳನ್ನು ನೀವು ಒಕ್ಕೋದು, ಕೂಡಿಡೋದು, ಬೇಯಿಸೋದು, ಅದಕ್ಕೆ ಬೇರೆ ಬೇರೆ ವ್ಯಂಜನಗಳನ್ನು ಹಾಕೋದು, ಅವುಗಳನ್ನು ಊಟ ಮಾಡೋದು, ಹಾಗೆಯೇ ಕಬ್ಬು ಬೆಳೆದ್ರೆ ಅದನ್ನು ಹಿಂಡಿ ಅದರ ರಸವನ್ನು ಕುಡಿಯೋದು, ಇದು ಕೂಡ ಆಹಾರದ ರೀತಿ ಅಂತ ಹೇಳಿಕೊಟ್ಟ. ಮುಂದೆ ಇದು ಸಾಕಾಗದೇ ಇರೋ ಹಾಗ ನೀವೇ ಅದನ್ನು ಉತ್ತು ಬಿತ್ತು ಬೆಳಿಬೇಕಾದಂತಹದ್ದು. ಅಂದರೆ ಈ ಪುರಾಣಗಳಲ್ಲಿರೋದು ನಮ್ಮ ಮಾನವಶಾಸ್ತ್ರಜ್ಞರು ಮನುಷ್ಯ ನಾಗರಿಕತೆ ಹೇಗೆ ಬೆಳೆಯಿತು ಅಂತ ಹೇಳ್ತಾರೋ ಅದೇ ಕ್ರಮವೇ ಇದು. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪುರಾಣಗಳಲ್ಲಿವೆ. ಅಂದರೆ 19ನೇ ಶತಮಾನದಲ್ಲಿ ಪ್ರಾರಂಭವಾದ ಈ ಆಂಥ್ರೋಪಾಲಜಿಕಲ್ ಸ್ಟಡಿ ನಮ್ಮ ಪುರಾಣಗಳಲ್ಲಿ ಸಾವಿರಾರು ವರ್ಷಗಳೇ ಇದೆ. ನಮ್ಮ ಪುರಾಣದಲ್ಲಿರೋದೆಲ್ಲ ಶ್ರೇಷ್ಠ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಒಳಹಕ್ಕು ನೋಡಿದ್ರೆ ಈ ರೀತಿ ಹಿಂದಿನ ಮನುಷ್ಯ ಸಂಕುಲದ ಅನುಭವಗಳು ಪುರಾಣಗಳಲ್ಲಿ ಇರುತ್ತವೆ. ಕಾಲ ಕಾಲಕ್ಕೆ ಈ ಪುರಾಣಗಳನ್ನು ಬದಲಾವಣೆ ಮಾಡ್ತಾ ಇರ್ತಾರೆ, ಸೇರಿಸ್ತಾ ಹೋಗ್ತಾರೆ. ಮತ್ತು ಇದೇ ಆದಿ ಪುರಾಣದಲ್ಲಿ ಮುಂದಿನ ಕನಸು ನನಗೆ ಕಾಣಿಸ್ತಾ ಇದೆ. ಅದು ಯಾವುದು ಅಂದರೆ, ಮನುಷ್ಯ ಹೇಗೆ ಜೀವನದಲ್ಲಿ ಸಾರ್ಥಕ್ಯವನ್ನು ಪಡೆಯೋದು. ಪ್ರಾಯಶಃ ಆದಿತೀರ್ಥಕರನ ಕಥೆಯ ಮೂಲಕ ಒಂದು ಕಡೆ ಕಾಮ, ಇನ್ನೊಂದು ಕಡೆ ಅಹಂಕಾರ, ಇವುಗಳನ್ನು ಕೇಂದ್ರಗಾಮಿಯಾಗಿರುವಂತಹ ಕಾಮ ಮತ್ತು ಅಹಂಕಾರಗಳನ್ನು ಕೇಂದ್ರಾಪಗಾಮಿಯಾಗಿ ತನಗೆ ಸಂಬಂಧಪಟ್ಟಿರೋ ಹಾಗೆ ಸ್ವಾರ್ಥಪೂರ್ಣವಾದ ಕಾಮ ಮತ್ತು ಅಹಂಕಾರಗಳನ್ನು ಸ್ವಾರ್ಥವಿರಹಿತವಾಗಿ ಎಲ್ಲರಿಗೂ ಅನ್ವಯಿಸುವ ಹಾಗೆ ಪರಿವರ್ತನೆ ಮಾಡಿಕೊಳ್ತಕ್ಕಂತಹದ್ದೇ ಮನುಷ್ಯ ಜೀವನದ ಸಾರ್ಥಕ್ಯ ಅಂತ ಈ ಮೊದಲನೇ ತೀರ್ಥಂಕರನ ಕಥೆಯ ಮೂಲಕವೂ ಹೇಳಿದಾಗ ಕಾಣುತ್ತದೆ. ಅಂದರೆ ಪುರಾಣಗಳಲ್ಲಿ ನಾವು ಸಮಷ್ಟಿ ಅನುಭವಗಳು ಹುದುಗಿರೋದನ್ನು, ಅವುಗಳಲ್ಲಿ ಭೂತಕಾಲದ ಚರಿತ್ರೆ ಅಂತರ್ಗತವಾಗಿರೋದನ್ನು, ಭವಿಷ್ಯತ್ ಕಾಲದ ಕನಸುಗಳು ರೂಪುಗೊಂಡಿರೋದನ್ನ ನೋಡಬಹುದು. ಆದರೆ ವ್ಯಕ್ತಿಯ ನೆಲೆಯಲ್ಲಿ ಪಡೆದುಕೊಂಡಿರುವಂತಹ ಅನುಭವಗಳನ್ನು ವ್ಯಕ್ತಿಗಳು ನಿರ್ಮಾಣ ಮಾಡಿದಾಗ ನಾವು ಈಗ ಯಾವುದು ಸಾಹಿತ್ಯ ಅಂತ ಪರಿಮಿತ ಅರ್ಥದಲ್ಲಿ ಹೇಳ್ತಾ ಇದ್ದೀವೋ, ಇಂಥವನ ಸಾಹಿತ್ಯ, ಇಂಥವನ ಕಾವ್ಯ, ಇಂಥವನು ಬರೆದಿರೋದು ಅಂತ, ಅಂತಹ ಸಾಹಿತ್ಯ ರೂಪಿತವಾಗುತ್ತೆ. ಬದುಕು ಸಾಮೂಹಿಕವಾದಂತಹ ಅನುಭವಗಳನ್ನು ಹೇಳಿದ್ರೆ ಸಾಮೂಹಿಕವಾದಂತಹ ಸ್ವರೂಪದ ಸಾಹಿತ್ಯ ಸೃಷ್ಟಿತವಾಗುತ್ತೆ. ವೈಯಕ್ತಿಕವಾದ ಅನುಭವಗಳನ್ನು ಕಟ್ಟಿಕೊಟ್ರೆ ಅದು ವೈಯಕ್ತಿಕವಾದಂತಹ ಸಾಹಿತ್ಯ ಕೃತಿಗಳಾಗಿ ಮಾರ್ಪಡುತ್ತೆ. ಹೀಗೆ ಆದಮೇಲೆ ನಾನಾಗಲೇ ಹೇಳಿದಾಗೆ ಮಾತಿನ ಮೂಲಕ ತನ್ನ ಅನುಭವಗಳನ್ನು ಕಟ್ಟಿಕೊಡ್ಬೇಕು. ಅದು ವ್ಯಷ್ಟಿ ಪ್ರಜ್ಞೆ ಆಗಲಿ, ಸಮಷ್ಟಿ ಪ್ರಜ್ಞೆ ಆಗಲಿ, ಮಾತಿನ ಮೂಲಕ ಕಟ್ಟಿಕೊಡ್ಬೇಕಾದಾಗಲೇ ಅವನಿಗೆ ಸವಾಲು ಬರೋದು. ಸಾಮಾನ್ಯವಾದ ಭಾಷೆಯನ್ನು ವಿಶಿಷ್ಟವಾದಂತಹ ಅನುಭವಗಳನ್ನು ಹೇಳುವುದಕ್ಕೆ ಬಳಸ್ಕೊಳ್ಳೋದು ಹೇಗೆ, ಸಮರ್ಪಕವಾಗಿ ಬಳಸ್ಕೊಳ್ಳೋದು ಹೇಗೆ. ಆ ಕಾರಣದಿಂದ ಪುರಾಣಗಳಾಗಲಿ ಅಥವಾ ಕಾವ್ಯಗಳಾಗಲಿ ಇರುವಂತಹ ಭಾಷೆಯನ್ನೇ ತನಗೆ ಬೇಕಾದಂತಹ ರೀತಿಯಲ್ಲಿ ಸಿದ್ಧಗೊಳಿಸೋದು. ಯಾವ ಕಾವ್ಯವೂ ಯಾವ ಪುರಾಣವೂ ನೇರವಾಗಿ ಮಾತನಾಡೋದಿಲ್ಲ ಅಂತ ನಮಗನ್ನಿಸೋದು. ಯಾಕೆ ಅಂತಂದರೆ ಅದನ್ನು ನಮ್ಮ ಕಾವ್ಯಮೀಮಾಂಸಕರು ವಕ್ರೋಕ್ತಿ ಅಂತ ಕರೀತಾರೆ. ನೇರವಾಗೆಲ್ಲ ಬಾಗಿದ ಬೇರೆಯ ಅಪರೂಪವಾದಂತಹ ದಾರಿಯನ್ನು ಹಿಡ್ಕೊಂಡು ಹೋಗುವಂತಹ ಮಾತುಗಳ ಮೂಲಕ
ಅಷ್ಟು ಸುಲಭವಾಗಿ ಹೇಳುವುದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಅನುಭವಗಳನ್ನ ಹೇಳಿಕೊಡುತ್ತೆ. ಇದನ್ನೇ ನಾವು ಪ್ರತಿಮಾತ್ಮಕತೆ ಎನ್ನುವುದು. ಅಂದರೆ ಕಾವ್ಯ ಅನ್ನೋದು ಅಥವಾ ಸಾಹಿತ್ಯ ಅನ್ನೋದು ಪ್ರತಿಮಾ ರೂಪದಲ್ಲಿ ಮಾತನಾಡುತ್ತೆ. ಪ್ರತಿಮೆ ಅಂದರೆ ಏನು? ಅನುಭವದ ಪ್ರತಿರೂಪ. ಸರಸ್ವತಿಯ ವಿಗ್ರಹ ಅಂದರೆ, ಸರಸ್ವತಿಯ ಪ್ರತಿಮೆ ಅಂದರೆ ಏನು? ಆ ಸರಸ್ವತಿಯನ್ನು ರೂಪಿಸಿರುವಂತಹ ಬಿಳಿಯ ಸೀರೆಯನ್ನು ಇಟ್ಟಿರೋದು, ನವಿಲ್ ಮೇಲೆ ಕೂತಿರೋದು, ವೀಣೆಯನ್ನು ಹಿಡಿದಿರೋದು, ಗ್ರಂಥ ಹಿಡಿದಿರೋದು, ಇವುಗಳೆಲ್ಲ ಏನು ಸೂಚಿಸ್ತಾ ಇದೆ? ಎಂಥವ್ರಿಗೂ ಗೊತ್ತಾಗುತ್ತೆ ಇದು ಸಾಹಿತ್ಯ, ಜ್ಞಾನ, ಲಲಿತ ಕಲೆ ಇಂಥವುಗಳನ್ನು ಸೂಚಿಸ್ತಾ ಇದೆ. ಮನುಷ್ಯನಲ್ಲಿ ಅಂತರ್ಗತವಾಗಿರುವ ಸಾಹಿತ್ಯ, ಲಲಿತ ಕಲೆ, ಜ್ಞಾನ ಇವುಗಳ ಬಗೆಗಿನ ಇರೋ ಗೌರವ ಇದೆಯಲ್ಲ, ಆ ಗೌರವದ ಸಂಕೇತವೇ, ಗೌರವದ ಮೂರ್ತ ರೂಪವೇ ಸರಸ್ವತಿಯ ಒಂದು ವಿಗ್ರಹ. ಸರಸ್ವತಿ ಅಂದರೆ ವಿಗ್ರಹ ಅಲ್ಲ, ಅದರ ಹಿಂದೆ ಅಂತರ್ಗತವಾಗಿರುವ ಭಾವನೆ, ಕಲ್ಪನೆ, ಇದನ್ನೇ ನಾವು ಪ್ರತಿಮೆ ಅಂತ ಕರೆಯೋದು. ಯಾವುದು, ಯಾವ ಕಾವ್ಯವು, ಯಾವ ಸಾಹಿತ್ಯವು, ಅದು ಪುರಾಣವಾಗಿರಲಿ, ಉಪನಿಷತ್ತುಗಳಾಗಿರಲಿ, ಅಥವಾ ವ್ಯಕ್ತಿ ಸಾಹಿತ್ಯವೇ ಆಗಲಿ, ಶ್ರೇಷ್ಠವಾದದ್ದಾಗಿದ್ದರೆ ಅದು ನೇರವಾಗಿ ಮಾತನಾಡೋದಿಲ್ಲ, ಪ್ರತಿಮಾತ್ಮಕವಾಗಿಯೇ ಮಾತಾಡೋದು. ಅಂದರೆ ಮನಸ್ಥಿತಿಯ ಸಾಕಾರ ರೂಪವನ್ನೇ ನಾವು ಕಣ್ಣಿಗೆ ಕಾಣದ ಅನುಭವಗಳ ಮನಸ್ಥಿತಿಗಳ ಸಾಕಾರ ರೂಪವನ್ನೇ ನಾವು ಪ್ರತಿಮೆ ಅಂತ ಕರೆಯುವುದು. ಸಾಕಾರ ರೂಪ ಅಂದರೆ ಕಣ್ಣಿಗೆ ಕಾಣಿಸೋದು ಅಂತಲ್ಲ, ಕಣ್ಣಿಗೆ ಕಾಣಿಸುವ ಹಾಗೆ ಮಾತಿನಲ್ಲಿ ಹೇಳುವಂತಹದ್ದು. ಹೀಗೆ ಸಾಹಿತ್ಯ ಬದುಕನ್ನೇ ವಸ್ತುವನ್ನಾಗಿ ಮಾಡಿಕೊಂಡು, ಮನುಷ್ಯರಿಗೆ, ವ್ಯಕ್ತಿಯಾಗಲಿ ಸಮೂಹವಾಗಲಿ, ಅವರ ಅನುಭವಕ್ಕೆ ಮಿತಿ ಇದೆ. 100 ವರ್ಷ ಬದುಕಿದ್ರೂ ಅಷ್ಟೇ, 120 ವರ್ಷ ಬದುಕಿದ್ರೂ ಅಷ್ಟೇ. ಎಲ್ಲರ ಅನುಭವಗಳನ್ನು, ಎಲ್ಲ ಸನ್ನಿವೇಶಗಳಲ್ಲಿ ಪಡೆಯಬಹುದಾದ ಅನುಭವವನ್ನು ನಾವು ನಮ್ಮದಾಗಿ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮತ್ತು ನಮಗೆ ನಮ್ಮ ಕಣ್ಣುಗಳಿಂದ ಕಾಣುವ ಶಕ್ತಿ ಇದೆಯೇ ಹೊರತು ಬೇರೆಯವರ ಕಣ್ಣುಗಳಿಂದ ಕಾಣುವ ಶಕ್ತಿ ಇಲ್ಲ. ಆದ್ದರಿಂದ ಎಂತಹವನಿಗೂ ಕೂಡ, ಎಂತಹ ಸಮುದಾಯಕ್ಕೂ ಕೂಡ ಕಾಣುವ ಮಿತಿ ಇದೆ. ಆ ಕಾರಣದಿಂದಲೇ ಬದುಕನ್ನು ಹೇಗೆ ವಿವರಿಸೋದು? ಬದುಕು ಅಂದರೆ ಇಷ್ಟು, ಇದು ನನ್ನ ಬದುಕು, ಇದು ನಿನ್ನ ಬದುಕು, ಇದು ಅವನ ಬದುಕು, ಇದು ಅವರ ಬದುಕು ಅಂತೀವಲ್ಲ, ಈ ಬದುಕುಗಳು ಇವೆಲ್ಲ ಸೇರಿಸಿದ್ರೆ ಒಟ್ಟು ಬದುಕು. ಬದುಕು ಅಂತಂದರೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ನನ್ನ ಬದುಕು ಬದುಕೆ, ಪ್ರತಿಯೊಬ್ಬರ ಬದುಕು ಬದುಕೆ, ಹಾಗೆ ಪ್ರತಿಯೊಂದು ಸಮುದಾಯದ ಬದುಕು ಬದುಕೆ. ಅಂದರೆ ಬದುಕು ಅಂತಂದರೆ ಅದು ನಿರಂತರವಾದದ್ದು, ಸಾರ್ವಕಾಲಿಕವಾದದ್ದು, ಸಾರ್ವತ್ರಿಕವಾದದ್ದು, ಇವೆಲ್ಲವೂ ಸೇರಿ ಬದುಕು. ಆದರೆ ಈ ಬದುಕಿನಲ್ಲಿ ಕೆಲವು ಸೂಕ್ಷ್ಮಗಳು ಮತ್ತೆ ಮತ್ತೆ ಪುನರಾವರ್ತಿತವಾಗಬಹುದು. ಆಸೆ ಆಕಾಂಕ್ಷೆಗಳು, ತವಕ ತಲ್ಲಣಗಳು, ಸಂಘರ್ಷಗಳು, ಇವುಗಳೆಲ್ಲ ಎಲ್ಲ ಕಾಲದಲ್ಲಿಯೂ ಇದ್ದದ್ದೇ. ಇಂತಹವುಗಳನ್ನು ಯಾವುದನ್ನು ಕ್ರೂಷಿಯಲ್ ಅಂತ ಹೇಳ್ತೀವೋ, ಜೀವನದಲ್ಲಿ ಬಹಳ ಸಂದಿಗ್ಧವಾದಂತಹ ಅಂತಹವುಗಳನ್ನ ಯಾವ ಕೃತಿಗಳು ಮಾತಿನಲ್ಲಿ ಕಟ್ಕೊಡುತ್ತವೋ ಅಂತಹ ಕೃತಿಗಳು ಸಾಮಾನ್ಯ ಜನಗಳನ್ನು ಅಥವಾ ಓದುಗರನ್ನು ತಟ್ಟುತ್ತೆ. ಸಾಮೂಹಿಕ ಪುರಾಣಗಳು ಕಾಲದಿಂದ ಕಾಲಕ್ಕೆ ಇಳಿದು ಬಂದು ನಮ್ಮಲ್ಲಿ ಎಲ್ಲ ವ್ಯಾಪಕವಾಗಿದೆ. ಪುರಾಣದ ಕಥೆಗಳನ್ನು ನೀವು ಯಾವುದು ಸಮುದ್ರ ಮಥನದ ಕಥೆ ಇರ್ಬೋದು. ಆ ಸಮುದ್ರದ ಮಥನದ ಕಾಲದಲ್ಲಿ ಎಲ್ಲೋ ಒಂದು ಕ್ಷೀರಸಾಗರ ಇತ್ತು, ಒಂದು ಮಂದರ ಪರ್ವತ ಇತ್ತು, ರಾಕ್ಷಸರು ಮತ್ತು ದೇವತೆಗಳು ಮಂದರ ಪರ್ವತವನ್ನು ತಂದರು, ಆದಿಶೇಷನ ಹಗ್ಗ ಮಾಡಿಕೊಂಡ್ರು, ಇವುಗಳ ಪ್ರತಿಮೆ ಇದು. ಹಾಗೆ ಯಾವತ್ತೂ ಉಪನೀರಿಂದೇ ಸಮುದ್ರಗಳೇ ಹೊರತು ಕ್ಷೀರಸಾಗರ ಇರಲಿಲ್ಲ, ಇಂದೂ ಇರಲಿಲ್ಲ. ಕ್ಷೀರಸಾಗರ ಅಂದರೆ ಬೇರೆ ಏನೋ ಒಳಗೆ ಹುದುಗಿರುವಂತಹ ಅರ್ಥ, ಅನುಭವ. ಹಾಗಾಗಿ ಈ ಬದುಕನ್ನು, ವಿಶ್ವಮುಖಿಯಾದ ಬದುಕನ್ನು, ವ್ಯಾಪಕವಾದ ಬದುಕನ್ನು, ತಮ್ಮ ತಮ್ಮ ಅನುಭವಕ್ಕೆ ಬಂದಿರುವಂತಹ ಬದುಕನ್ನು ಕಟ್ಟಿಕೊಡುವಂತಹ ಸಾಹಿತ್ಯ ಸಾಮಾನ್ಯ ಜನಗಳ ಮೇಲೆ, ಓದುಗರ ಮೇಲೆ ಎಂತಹ ಪರಿಣಾಮ ಬೀರುತ್ತೆ? ನಾನು ಎರಡನೆಯ ಭಾಗಕ್ಕೆ ಬರ್ತಾ ಇದ್ದೀನಿ. ಇಂತಹ ಸಾಹಿತ್ಯ ಬದುಕಿನ ಮೇಲೆ ಪ್ರಭಾವ ಬೀರುವ ಪರಿ ಯಾವುದು ಅಥವಾ ಪರಿಣಾಮ ಬೀರುವ ರೀತಿ ಯಾವುದು? ಅರ್ಥವಾಗದೇ ಇರಬಹುದು ಎಷ್ಟೋ ಸಲ.
ಜೀವನಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ಇರುವಾನಂದವೇ ಇದರ ಅವಸಾನಂ ಅಂತ ನಮ್ಮ ಪೂತಿ ನರಸಿಂಹಾಚಾರ್ಯ ಹಳ್ಳಿಯ ಒಂದು ನಾಟಕದಲ್ಲಿ ಬರುತ್ತೆ. ಇರುವಾನಂದವೇ ಇದರ ಅವಸಾನಂ. ಬದುಕಿನ ಕೊನೆ ಯಾವುದು ಅಂದರೆ ಇರುವುದೇ. ಇದಕ್ಕೆ ಅರ್ಥ ಇಲ್ಲ, ಅರ್ಥವಿಲ್ಲ, ಸ್ವಾರ್ಥವಿಲ್ಲ. ಭಾವಗೀತಕ್ಕೆ ಹೇಗೆ ಅರ್ಥ ಸ್ವಾರ್ಥ ಇಲ್ವೋ, ಬದುಕಿಗೂ ಅರ್ಥ ಮತ್ತು ಸ್ವಾರ್ಥ ಇಲ್ಲ. ಅಥವಾ ಅರ್ಥ ಇದೆ ಅಂತ ಅಂದ್ಕೊಂಡ್ರೆ ಅದು ನಾನು ಕೊಟ್ಟುಕೊಂಡ ಅರ್ಥ, ಅವರವರು ಬದುಕಿಗೆ ಕೊಟ್ಕೊಳ್ಳೋ ಅರ್ಥ. ಸಾಮಾನ್ಯವಾದ ಅರ್ಥ ಎಲ್ಲರಿಗೂ ಅನ್ವಯಿಸುವ ಅರ್ಥ ಇಲ್ಲ, ಎಲ್ಲ ಕಾಲಕ್ಕೂ ಅನ್ವಯಿಸುವ ಅರ್ಥ ಇಲ್ಲ. ಆದ್ದರಿಂದ ಅರ್ಥವಾಗದೇನೆ ಎಷ್ಟೋ ಸಲ ನಮ್ಮ ಹೃದಯವನ್ನು ತಟ್ಟಿರಬಹುದು. ಒಬ್ಬ ಟಿ.ಎಸ್. ಎಲಿಯಟನ್ನು ಹೇಳ್ತಾನೆ, ಗ್ರೇಟ್ ಪೊಯಿಟ್ರಿ ಕಮ್ಯುನಿಕೇಟ್ಸ್ ಬಿಫೋರ್ ಇಟ್ ಇಸ್ ಅಂಡರ್ಸ್ಟುಡ್. ಅರ್ಥವಾಗುವುದಕ್ಕಿಂತ ಮುಂಚೆ ಅದು ಮನಸ್ಸು ನಾಟಿರುತ್ತೆ. ನಮಗೆ ಪುರಾಣಗಳ ಕಥೆಗಳು, ಪುರಾಣಗಳಲ್ಲಿ ಬರುವಂತಹ ಸಂಗತಿಗಳು, ಪುರಾಣಗಳಲ್ಲಿ ಬರುವಂತಹ ಅತಿಮಾನುಷ ಅನ್ನಿಸುವ ಪ್ರವಾಡ ಸದೃಶವಾದಂತಹ ವಿಷಯಗಳು ನಮ್ಮ ಮನಸ್ಸನ್ನು ಹೋಗುತ್ತೆ. ಅದಕ್ಕೆ ಅರ್ಥ ಗೊತ್ತಿಲ್ಲದೆ ಇರಬೇಕು. ಮನಸ್ಸನ್ನು ಹೋಗೋದೇ ಮುಖ್ಯ. ನಾವು ಅದನ್ನ ಯಾಕೆ ಕೇಳ್ತೀವಿ? ಹರಿಕಥೆಗಳನ್ನು ಯಾಕೆ ಕೇಳಕ್ಕೆ ಹೋಗ್ತಾರೆ? ಬಯಲಾಟಗಳನ್ನು ಯಾಕೆ ನೋಡಕ್ಕೆ ಹೋಗ್ತಾರೆ? ನಮ್ಮ ಬಯಲಾಟಗಳಲ್ಲಿ, ಹರಿಕಥೆಗಳಲ್ಲಿ, ಯಕ್ಷಗಾನಗಳಲ್ಲಿ ಹೊಚ್ಚ ಹೊಸತೇನೂ ಹೇಳೋದಿಲ್ಲ. ಯಾರೂ ಹೊಚ್ಚ ಹೊಸದನ್ನ ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾರಾದರೂ ಹೊಚ್ಚ ಹೊಸದನ್ನು ಹೇಳಕ್ಕೆ ಸಾಧ್ಯವೇ? ನಿನ್ನೆ ತಾನೇ ವ್ಯಾಲೆಂಟೈನ್ಸ್ ಡೇ ಆಗಿದೆ. ಹೊಚ್ಚ ಹೊಸ ಪ್ರೀತಿ ಅಂದರೆ ಅರ್ಥ ಏನು? ಯಾವ ಕಾಲದಿಂದ ಪ್ರೀತಿ ಅನ್ನೋದಿದೆ? ಪ್ರೀತಿ ಅನ್ನೋದು ನನ್ನ ಅನುಭವಕ್ಕೆ ಬಂದದ್ದು ಪ್ರೀತಿಯೇ ಹೊರತು ಎಲ್ಲರಿಗೂ ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಪ್ರೀತಿ ನನ್ನಲ್ಲಿ ಬಂದ್ಬಿಟ್ಟಿದೆ ಅಂತೇನಲ್ಲ. ಅಥವಾ ಯಾರು ಬೇರೆಯವರಲ್ಲಿ ಎಂಥ ಪ್ರೀತಿ ಬಂದಿದೆ ಅಂತ ನಮಗೇನು ಗೊತ್ತು? ಅಂದರೆ ಯಾವುದು ಪ್ರಪಂಚದಲ್ಲಿ ಹೊಸದು ಅನ್ನೋದಿಲ್ಲ. ಪ್ರಪಂಚ ಅಂದರೆ ನಾನು ವಿಶ್ವ ಅಂತ ಹೇಳ್ತಾ ಇರೋದು ಎಲ್ಲ ರೀಸೈಕ್ಲಿಂಗೇ. ಹೊಸ ಬೆಳೆ ತೆಗೆಯೋದು ಒಂದು ಅರ್ಥ ಏನು? ಹಳೆ ಬೆಳೆಯೇ ಕೊಳೆತು ಗೊಬ್ಬರವಾಗಿ ಹೊಸ ಬೆಳೆಯಾಗೋದು. ಅದು ಬೇರೆ ಬೇರೆ ರೂಪವನ್ನು ಧರಿಸಿರಬಹುದು ಅಷ್ಟೇ. ಅದರಿಂದ ರೀಸೈಕ್ಲಿಂಗ್. ಯಾವನೊಬ್ಬ ಕಾವ್ಯವಂಶಕ ಹೇಳ್ತಾನೆ, ನವ್ಯಂ ಭವತಿ ಕಾವ್ಯಂ ಗ್ರಥನ ಕೌಶಲ. ಒಂದು ಕಾವ್ಯ ಹೊಸದಾಗಿ ಆಗುವುದು ಯಾವಾಗ ಅಂದರೆ ಹೇಳುವ ರೀತಿಯಲ್ಲಿ. ಅದರಿಂದ ನಮ್ಮ ಅನುಭವಗಳು ಎಷ್ಟೋ ಸಲ ನಿಮ್ಮ ಅನುಭವಗಳು ಆಗಿರಬಹುದು, ಬೇರೆಯವರ ಅನುಭವಗಳು ಆಗಿರಬಹುದು. ನಮ್ಮ ಅನುಭವ ನಾವು ಹೇಳ್ಕೊಳ್ಳೋಕ್ಕೆ ಆಗದೇ ಇರೋವಾಗ, ಅಥವಾ ನಮ್ಮ ಅನುಭವನು ನಾವು ಮಾತಿನಲ್ಲಿ ಹೇಳ್ಕೊಳ್ಳಾರೆ ಅಂತ ಅನ್ನಿಸ್ದಾಗ ಬೇರೆ ಯಾವನೋ ಹೇಳಿದ್ರೆ ಅಲ್ಲಲ್ಲ ನನ್ನ ಅನುಭವವೇ ಇದು ಅಂತ ಆ ಈ ಐಡೆಂಟಿಟಿ ಇದೆಯಲ್ಲ, ಅದು ನಮ್ಮನ್ನು ಹತ್ತಿರಕ್ಕೆ ತರುವಂಥ. ಆದ್ದರಿಂದ ಸಾಹಿತ್ಯ ಅನ್ನೋದಾಗಲಿ ಬದುಕಾಗಲಿ ಹೊಚ್ಚ ಹೊಸದಲ್ಲ. ಇರುವುದನ್ನೇ ಮತ್ತೆ ದೋಸೆ ತಿರುವೆ ಹಾಕಿದ ಹಾಗೆ, ಅಥವಾ ದೋಸೆ ಹಿಟ್ಟು ರುಬ್ಬಿದಾಗೆ ಅದು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಹೋಗುತ್ತೆ. ಹೀಗಾಗಿ ಸಮಷ್ಟಿ ಸೃಷ್ಟಿ ಸಮಷ್ಟಿಯನ್ನು ತಲುಪುತ್ತೆ. ಆಸಕ್ತರಾಗಿರೋರಿಗೆ ವ್ಯಷ್ಟಿ ಸೃಷ್ಟಿ ವ್ಯಷ್ಟಿಗಳನ್ನು ತಲುಪುತ್ತೆ. ಎಲ್ಲರಿಗೂ ಸಾಹಿತ್ಯ ಹಿಡಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಸರ್ವಜ್ಞನ ಒಂದು ಮಾತಿದೆ, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲಿದರು ಇದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ. ಇವನು ಸಾಹಿತ್ಯ ಅನ್ನೋದನ್ನ ಯಾವ ಅರ್ಥದಲ್ಲಿ ಹೇಳಿದ್ನೋ ಅಥವಾ ಇದನ್ನು ಸರ್ವಜ್ಞನೇ ಬರೆದ್ನೋ ಗೊತ್ತಿಲ್ಲ. ಆದರೆ ಸಾಹಿತ್ಯ ಎಲ್ಲರಿಗಲ್ಲ. ಎಲ್ಲರಿಗೂ ಸಾಹಿತ್ಯ ಅಂತ ನಾವು ಯಾವುದನ್ನು ಕರಿತೀವೋ, ಇಷ್ಟು ದೊಡ್ಡ ಕೃತಿ, ಜ್ಞಾನಪೀಠ ಬಂದಿದೆ, ನೊಬೆಲ್ ಪ್ರೈಸ್ ಬಂದಿದೆ, ಆ ಕೃತಿಯನ್ನು ನೀನು ಓದು ಅಂತಂದರೆ, ಈಗ ವೇಸ್ಟ್ಲ್ಯಾಂಡ್ಗೆ ಟಿ.ಎಸ್. ಎಲಿಯಟ್ಗೆ ವೇಸ್ಟ್ಲ್ಯಾಂಡ್ಗಾಗಿ ನೊಬೆಲ್ ಪ್ರೈಸ್ ಕೊಟ್ಟರು. ವೇಸ್ಟ್ಲ್ಯಾಂಡ್ ಓದಿದ್ರೆ ಟೈಮ್ ವೇಸ್ಟು ಅಂತ ಅನ್ನೋರು ಇದ್ದಾರೆ. ತಲೆಗೆ ಹತ್ತಲ್ಲ, ಏನೂ ಗೊತ್ತಾಗಲ್ಲ, ಇದನ್ನು ಓದಿ ಏನು ಪ್ರಯೋಜನ, ಇದಕ್ಕೆ ಯಾರು ನೊಬೆಲ್ ಪ್ರೈಸ್ ಕೊಟ್ಟವರು? ಅದರ ಮೇಲೆ ಉದ್ದುದ್ದ ಪುಟಗಳಗಟ್ಟಲೆ ಹೊತ್ತಕಗಳನ್ನೇ ವ್ಯಾಖ್ಯಾನವಾಗಿ ಬರೆದಿದ್ದಾರೆ. ಅಂದರೆ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಮಾನಸಿಕವಾದಂತಹ ಸಮಾನತೆ ಇರಬೇಕಾಗುತ್ತೆ, ಒಂದು ಮನೋಭಾವ ಬೇಕಾಗುತ್ತೆ, ಒಂದು ರುಚಿ ಬೇಕಾಗುತ್ತೆ, ಒಂದು ಹಿನ್ನೆಲೆ ಬೇಕಾಗುತ್ತೆ. ಹೀಗಾಗಿ ಕೆಲವರು ಪುರಾಣಗಳು ಸಾಮಾನ್ಯವಾಗಿ ಸಾಮಾನ್ಯ ಜನಗಳನ್ನು, ವಿಶೇಷವಾಗಿ ಅನಕ್ಷರಸ್ಥರನ್ನು ಕೂಡ ಸೆಳೆಯುತ್ತೆ. ನಮ್ಮಲ್ಲಿ ದೊಡ್ಡ ಕವಿಗಳು ಕೂಡ ಏನು ಮಾಡಿದ್ದಾರೆ, ವ್ಯಕ್ತಿಗಳು ರಾಮಾಯಣದ್ದೋ ಮಹಾಭಾರತದ್ದೋ ಭಾಗವತದ್ದೋ ಮತ್ತೊಂದರದ್ದೋ ಮಗದದ್ದೋ ಒಂದು ಪ್ರಸಂಗವನ್ನು ಇಟ್ಕೊಂಡು ಮತ್ತೆ ಬರೀತಾರೆ. ಕಾಳಿದಾಸ ಹೊಚ್ಚ ಹೊಸದನ್ನು ಎಲ್ಲಿ ಬರೆದ?
ರಘುವಂಶ ಬರೆದಿದ್ದು ಹಿಂದೆ ಇದ್ದೇ ಇತ್ತು, ವಾಲ್ಮೀಕಿ ಬರದೇ ಇದ್ದ. ಮಹಾದೊಡ್ಡ ನಾಟಕ ಅನ್ನೋದು ಶಾಕುಂತಲ ಭಾರತದಲ್ಲಿಯೇ ಅದರ ಸೂಕ್ಷ್ಮತೆ ಇದೆ, ವಿಕ್ರಮೋರ್ಷಿಯ ಇದೆ. ಅಂದರೆ ಏನು ಹೊಸದಾಗಿ ಬರೆಯೋದು, ಹೊಸದಾಗಿ ಕಾಣೋದು, ಹೊಸದಾಗಿ ನೋಡೋದು. ಸೃಷ್ಟಿ ಅಂದರೆ ಇದೆ. ಕವಿಗಳನ್ನು ನೀವು ಸೃಷ್ಟಿಕರ್ತರು ಅಂತ ಕರೀತಾರೆ. ಅಪಾರೇ ಕಾವ್ಯ ಸಂಸಾರೇ ಕವಿರೇವ ಪ್ರಜಾಪತಿ. ಅಪಾರವಾದ ಕಾವ್ಯ ಎನ್ನುವ ಬದುಕಿ ಈ ಸಂಸಾರದಲ್ಲಿ, ವಿಶ್ವದಲ್ಲಿ ಕವಿಯೇ ಬ್ರಹ್ಮ. ಬ್ರಹ್ಮ ಅಂದರೆ ಏನು? ಹೊಸದನ್ನು ಸೃಷ್ಟಿ ಮಾಡೋದಲ್ಲ, ಹೊಸ ರೀತಿಯಲ್ಲಿ ಹೇಳೋದು. ಹಾಗಾಗಿ ಕೆಲವರು ಬೇರೆಯವರಿಗಿಂತ ಹೆಚ್ಚು ಜನಪ್ರಿಯರಾಗಿರ್ತಾರೆ. ಉದಾಹರಣೆಗೆ ಕುಮಾರವ್ಯಾಸ ಭಾರತ, ಭೈರಪ್ಪನ ಕಾದಂಬರಿಗಳು, ಅನಾಕರು ಕಾದಂಬರಿಗಳು. ಬಹಳ ದೊಡ್ಡ ಕಾದಂಬರಿಕಾರ ಅಂತ ಅನ್ನಿಸ್ಕೊಳ್ಳುವಂತಹ ಬೇರೆಯವರಿಗಿಂತ ಹೆಚ್ಚು ಯಾಕಿದ್ದಾರೆ? ನನಗನ್ನಿಸೋದು ಏನಂದ್ರೆ, ನಾನು ಮೌಲ್ಯಮಾಪನ ಮಾಡ್ತಾ ಇಲ್ಲ. ಜನಪ್ರಿಯರಾಗಿರೋರು ಅತ್ಯಂತ ಶ್ರೇಷ್ಠ ಕಾದಂಬರಿಕಾರರು ಅಥವಾ ಲೇಖಕರು, ಕವಿಗಳು ಅಂತ ನಾನು ಹೇಳ್ತಾ ಇಲ್ಲ, ಅದು ಬೇರೆ. ನಾನು ಹೇಳೋದೇನು ಅಂದರೆ, ಯಾಕೆ ಅವರು ಹೆಚ್ಚು ಜನಪ್ರಿಯರಾಗಿದ್ದಾರೆ ಅಂದರೆ, ಹೆಚ್ಚು ಜನಗಳು ತಾವು ಏನು ಅನುಭವಿಸಿದಾರೋ, ನಿಜ ಅಂತ ಭಾವಿಸಿದಾರೋ, ಯಾವ ನಂಬಿಕೆಗಳಿಗೆ ಒಳಗಾಗಿದ್ದಾರೋ ಅಂಥವುಗಳಲ್ಲಿ ಇವರ ಕೃತಿಗಳು ಒಳಗೊಂಡಿವೆ ಅಂತ. ಇವರು ಒಳಗೊಂಡಿರುವ ಕೃತಿಗಳು, ಅನುಭವಗಳು ಇಂತಹವುಗಳನ್ನು ಬಯಸುವ, ಇಷ್ಟಪಡುವ, ಇವುಗಳಲ್ಲಿ ನಂಬಿಕೆ ಇಟ್ಕೊಂಡಿರುವಂತಹ ಜನಗಳನ್ನು ತಲುಪಿದೆ. ಅಂಥವ್ರು ಜಾಸ್ತಿ ಜನ ಇದ್ದಾರೆ. ಅದಕ್ಕೋಸ್ಕರ ಇವರು ಜನಪ್ರಿಯವಾಗಿದೆ. ಆದ್ದರಿಂದ ಈ ಐಡೆಂಟಿಟಿ, ಸಮಾನ ತರಂಗಾಂತರ, ಓದುಗ ಮತ್ತು ಸಾಹಿತ್ಯ ಕೃತಿಗಳ ನಡುವೆ ಸಮಾನ ತರಂಗಾಂತರ ಇರಬೇಕು. ನಮ್ಮ ಮನಸ್ಸಿನವರೇ, ನಮ್ಮ ಒಂದಿದೆ, ವಸ್ವಸ್ತಿಕೋಪಿ ಮಮಕೋಪಿ ಸಮಾನ ಧರ್ಮ ಕಾಲೋಕ್ಯಯಂ ನಿರವಧಿ ವಿಪುಲಾಚ ಪೃಥ್ವಿ ಅಂತ ಒಬ್ಬ ಹೇಳ್ತಾನೆ. ವಸ್ತುವಿನಲ್ಲಿ ನೋಡುವ ರೀತಿಯಲ್ಲಿ ಸಮಾನ ಗುಣ ಇರುವಂತಹವನು ಯಾವತ್ತಾದರೂ ಎಲ್ಲಾದರೂ ಒಬ್ಬ ಹುಟ್ಟುಕೊಳ್ಬಹುದು. ಯಾಕೆಂದರೆ ಪೃಥ್ವಿ ವಿಶಾಲವಾಗಿದೆ, ಕಾಲ ಅನಂತವಾಗಿದೆ. ಈ ವಿಶಾಲವಾದ ಜಗತ್ತಿನಲ್ಲಿ ನಿರಂತರವಾದ ಕಾಲದಲ್ಲಿ ನಾನು ಬರೆದದ್ದನ್ನು ನಾನು ಆಲೋಚನೆ ಮಾಡಿದ ರೀತಿಯಲ್ಲಿ ಆಲೋಚನೆ ಮಾಡಿ ಓದಿ ಸಂತೋಷ ಪಡುವಂಥವನು ಯಾವನೋ ಒಬ್ಬ ಇರಬಹುದು ಅನ್ನೋ ಕಾರಣಕ್ಕಾಗಿಯೇ ಕೃತಿಗಳನ್ನು ರಚನೆ ಮಾಡೋದು. ಯಾರು ಹೆಚ್ಚು ಹೆಚ್ಚು ಜನಗಳನ್ನು ತಲುಪ್ತಾರೆ ಅಂದರೆ, ಯಾರು ಹೆಚ್ಚು ಹೆಚ್ಚು ಜನಗಳ ಮನಸ್ಸನ್ನು ಈ ಸಮಾನ ತರಂಗಾಂತರಗಳಿಂದ ಮುಟ್ಟಬಲ್ಲರೋ ಅವರು ಜನಪ್ರಿಯರಾಗ್ತಾರೆ. ಹಾಗಾಗಿ ಎಲ್ಲರಿಗೂ ತಲುಪುವುದು ಸಾಧ್ಯ ಇಲ್ಲ. ಎಲ್ಲ ಕೃತಿಗಳು ಎಲ್ಲರ ಮೇಲೂ ಪ್ರಭಾವ ಬೀರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವು ಸಾಹಿತ್ಯದ ವಿದ್ಯಾರ್ಥಿಯೇ ಆಗಿರಬಹುದು. ಸೂರ್ಯನಾರಾಯಣ ರಾಯರು ಇಷ್ಟಪಡಬಹುದಾಗಿದ್ದ ಕೃತಿಯನ್ನು ನಾನು ಇಷ್ಟಪಡದೇ ಇರಬಹುದು, ನಾನು ಇಷ್ಟಪಡುವ ಕೃತಿಯನ್ನು ಅವರು ಇಷ್ಟಪಡದೇ ಇರಬಹುದು. ಇಬ್ಬರು ಸಾಹಿತ್ಯದ ವಿದ್ಯಾರ್ಥಿಗಳೇ, ಇಬ್ಬರು ಒಂದೇ ಯೂನಿವರ್ಸಿಟಿಯಲ್ಲಿ ಓದ್ದೋರೆ, ಇಬ್ಬರು ಒಂದೇ ಮೇಷ್ಟ್ರುಗಳಿಂದ ತರಬೇತಿಯನ್ನು ಪಡೆದೋರೆ. ಆದರೆ ನಮ್ಮ ಹಿನ್ನೆಲೆಗಳಲ್ಲಿ, ಸಂಸ್ಕಾರಗಳಲ್ಲಿ ಮತ್ತು ಮನೋಭಾವಗಳಲ್ಲಿ ವ್ಯತ್ಯಾಸ ಇರಬಹುದು. ಆದ್ದರಿಂದ ನಮಗೆ ಎಷ್ಟೆಷ್ಟರ ಮಟ್ಟಿಗೆ ಒಂದು ಕೃತಿಯ ಅಂತಃಸತ್ವ ನಮ್ಮ ಮನೋಭಾವಕ್ಕೆ ಅನುಗುಣವಾಗಿರುತ್ತೋ ಅಷ್ಟರ ಮಟ್ಟಿಗೆ ಅದು ನಮಗೆ ಇಷ್ಟವಾಗುತ್ತೆ. ಇಷ್ಟವಾಗಿದ್ದೆಲ್ಲ ಪ್ರಭಾವ ಬೀರೋದನ್ನ ಅಳೆಯೋದು ಹೇಗೆ? ಪುರಾಣಗಳಿಂದ, ವೇದೋಪನಿಷತ್ತುಗಳಿಂದ ಜನಗಳ ಮೇಲೆ ಏನು ಪರಿಣಾಮ ಆಗಿದೆ ಅಂತ ಯಾವ ಗ್ಯಾಡ್ಜೆಟ್ ಇಟ್ಕೊಂಡು ಅಳೆಯೋಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಒಂದು ಕೃತಿಯನ್ನು, ತುಂಬ ಶ್ರೇಷ್ಠವಾದ ಕೃತಿಯನ್ನು ಓದಿಬಿಟ್ಟು ಒಂದು ಸ್ವಲ್ಪ ಮಟ್ಟಿಗೆ ಗುಂಗಿರಬಹುದು. ಒಂದು ಕೃತಿಯನ್ನು ಓದಿಬಿಟ್ಟ ಮೇಲೆ ಅದರೊಳಗೆ ತಲ್ಲೀನನಾಗಿದ್ದು ಆ ಅನುಭವದಲ್ಲಿ ಮುಳುಗಿ ಹೋಗಿ ಸಂತೋಷ ಪಡ್ತಾ ಇದ್ದಂತಹ ವ್ಯಕ್ತಿಗೋ ಅಥವಾ ತನ್ಮಯನಾಗಿದ್ದಂತಹ ವ್ಯಕ್ತಿಗೋ ಓದಿ ಮುಗಿಸಿದ ಮೇಲೆ ಸ್ವಲ್ಪ ಹೊತ್ತು ಗುಂಗಿರಬಹುದು. ಆದರೆ ಎಷ್ಟರ ಮಟ್ಟಿಗೆ ಅದು ಪ್ರಭಾವ ಬೀರಿದೆ ಅಂತ ಅಳೆಯೋದು ಹೇಗೆ? ಕೃತಿ, ಸಾಹಿತ್ಯ ವ್ಯಕ್ತಿಗಳ ಮೇಲೆ ಮತ್ತು ವ್ಯಷ್ಟಿಗಳ ಮೇಲೆ ಮತ್ತು ಸಮಷ್ಟಿ ಮೇಲೆ ಪ್ರಭಾವ ಬೀರಿರಬಹುದು. ಆದರೆ ಅದು ಎಷ್ಟರ ಮಟ್ಟಿಗೆ ಬೀರುತ್ತೆ ಅಂತ ನಾವು ಹೇಗೆ ಹೇಳೋಕ್ಕಾಗುತ್ತೆ? ಅಳೆಯುವ ಯಾವ ಸಾಧನಗಳೂ ಇಲ್ಲ.
ನಾವು ಊಟ ಮಾಡ್ತೀವಿ, ಸಂತೋಷವಾಗಿ ಊಟ ಮಾಡ್ತೀವಿ, ಹಬ್ಬದ ಅಡುಗೆ ಊಟ ಮಾಡ್ತೀವಿ. ಆದರೆ ಇಷ್ಟು ಶ್ರೀಮಂತವಾದ ಆಹಾರ ನಮ್ಮ ದೇಹದ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಅಂತ ಒಂದು ಯಾವುದೇ ಮೀಟರ್ ಇಟ್ಕೊಂಡು ನಡೆಯೋಕ್ಕೆ ಸಾಧ್ಯ ಇಲ್ಲ. ಏನೋ ಇತ್ತೀಚೆಗೆ ಬಂದರೂ ಶುಗರ್ ಲೆವೆಲ್ ಎಷ್ಟು ಜಾಸ್ತಿ ಆಗಿದೆ ಅಂತ ನೋಡ್ಕೊಬೋದೇ ಹೊರತು ಪ್ರಭಾವ ಬೀರಿದೆ ಎಷ್ಟು, ನನ್ನ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಅಂತ ತಿಳಿಯೋಕ್ಕೆ ಸಾಧ್ಯ ಇಲ್ಲ. ಕೆಲವು ವೇಳೆ ಏನಾಗುತ್ತೆ ಅಂತಂದರೆ ನಮ್ಮ ಮೇಲೆ ಬೀರುವ ಪ್ರಭಾವ ನಮಗೆ ಗೊತ್ತಿಲ್ಲದೇನೆ ಆಗಿರಬಹುದು. ದೇಹಕ್ಕೆ ಪೌಷ್ಟಿಕತೆ ಬೇಕು, ಆಹಾರ ತಿಂದರೆ ಪೌಷ್ಟಿಕತೆ ಬರುತ್ತೆ. ಆದರೆ ಆಹಾರ ತಿಂದರೆ ದಕ್ಕಿಸ್ಕೊಳಕ್ಕಾಗದೇ ಇರೋ ಡಿಹೈಡ್ರೇಷನ್ ಆಗಿರೋ ಕಾಲದಲ್ಲಿ ಅವರು ಡ್ರಿಪ್ಸ್ ಹಾಕಿರ್ತಾರೆ. ಆ ಡ್ರಿಪ್ಸ್ ಮೂಲಕ ನಮ್ಮ ದೇಹದ ಮೇಲೆ ಪರಿಣಾಮ ಆಗ್ತಾ ಇರುತ್ತೆ, ದೇಹಕ್ಕೆ ಬೇಕಾದ ಪೌಷ್ಟಿಕತೆ ಸಿಗ್ತಾ ಇರುತ್ತೆ. ಅಂದರೆ ನಮ್ಮ ಮೇಲೆ ನೇರವಾಗಿ ಪರಿಣಾಮ ಬೀರಬಹುದು, ಪರೋಕ್ಷವಾಗಿ ಪರಿಣಾಮ ಬೀರಬಹುದು. ಪರಿಣಾಮ ಬೀರಿದೆಯೋ ಇಲ್ವೋ ನಮಗೆ ಗೊತ್ತಾಗದೇನೂ ಹೋಗಬಹುದು. ಊಟ ಮಾಡಿದ್ರೆ ನಮಗೆ ಸಂತೋಷವಾಗುತ್ತೆ, ಹೊಟ್ಟೆ ತುಂಬುತ್ತೆ ಮತ್ತು ನಮ್ಮ ಮೇಲೆ ಪರಿಣಾಮನೂ ಬೀರುತ್ತೆ. ಇದು ನಮ್ಮ ನಂಬಿಕೆ, ಅದಕ್ಕೋಸ್ಕರ ಊಟ ಮಾಡೋದು. ಹೀಗಾಗಿ ಸಾಹಿತ್ಯ ಕೃತಿಗಳು ಕೂಡ, ಸಾಹಿತ್ಯವನ್ನು ಓದಬೇಕು ಅನ್ನೋ ಆಸೆ ಇಟ್ಕೊಂಡಿರೋರಿಗೂ ಕೂಡ, ಅಥವಾ ಸಾಮಾನ್ಯ ವ್ಯಕ್ತಿಗಳ ಮೇಲೆ ಪುರಾಣಗಳಂತಹ ಸಮಷ್ಟಿ ಸೃಷ್ಟಿಗಳು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಹೇಳೋದಕ್ಕೆ ಬರೋದಿಲ್ಲ. ಮತ್ತು ನಾವು ಅಷ್ಟು ಸುಲಭವಾಗಿ ಅಳೆಯೋದಕ್ಕೂ ಸಾಧ್ಯ ಇಲ್ಲ. ಯಾಕೆಂತಂದರೆ ನನಗೆ ಧರ್ಮರಾಯ ಇಷ್ಟವಾದರೆ, ರಾಮ ಇಷ್ಟವಾದರೆ ಅವನನ್ನು ಅನುಸರಿಸ್ಬೋದು. ಇದೇ ಕೃತಿನಲ್ಲಿ ದುರ್ಯೋಧನೂ ಇದ್ದಾನೆ, ರಾವಣನೂ ಇದ್ದಾನೆ. ಅವನನ್ನು ಅನುಸರಿಸಿ ಇದು ರಾಮಾಯಣದಿಂದ ಆಯಿತು ಅಂತ ಹೇಳಿ ಪಾಪ ರಾಮಾಯಣ ತಲೆ ಕೆಟ್ಟುಬಿಟ್ರೆ ಒಬ್ಬ ರಾವಣ. ಈಗ ಆಗ್ತಾ ಇರೋ ಅತ್ಯಾಚಾರಗಳೆಲ್ಲ ವಾಲ್ಮೀಕಿಯಲ್ಲೇ ಇದೆ. ಈಗಿನ ಅತ್ಯಾಚಾರಕ್ಕೆ ವಾಲ್ಮೀಕಿಯೇ ಕಾರಣ ಅಂತ ಹೇಳೋದಕ್ಕೆ ಸಾಧ್ಯವೇ? ಹಾಗೆ ನಾವು ಸಲೀಸಾಗಿ ಈಕ್ವೇಷನ್ ಮೂಲಕ ಸಾಹಿತ್ಯ ಅನ್ನೋದು ಮನುಷ್ಯನ ವ್ಯಕ್ತಿತ್ವದ ಮೇಲೆ ಅಥವಾ ಸಮಷ್ಟಿ ವ್ಯಕ್ತಿತ್ವದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಆದರೆ ಸಾಹಿತ್ಯವನ್ನು ಓದ್ತಾ ಇರಬೇಕಾದ್ರೆ ನಾವು ಒಂದು ರೀತಿಯ ಇದು ಐಡಿಯಲ್ ಸಿಚುವೇಶನ್. ಒಬ್ಬ ಸಹೃದಯ ಒಂದು ಕಾವ್ಯವನ್ನು, ಸಾಹಿತ್ಯ ಕೃತಿಯನ್ನು ಓದ್ತಾ ಇರಬೇಕಾದ್ರೆ ಅವನ ಮನಸ್ಸು ಸದ್ಯಪರ ನಿವೃತ್ತಿ ಅಂತಾರೆ. ಬದುಕಿನ ಈ ಕಟು ವಾಸ್ತವಗಳಿದೆಯಲ್ಲ ಅಥವಾ ಹಾರ್ಡ್ ರಿಯಾಲಿಟೀಸ್, ಅವುಗಳಿಂದ ಭಿನ್ನವಾದ ಯಾವುದೋ ಒಂದು ಪ್ರಪಂಚವನ್ನು ಸೃಷ್ಟಿಸಿ ಅದರೊಳಗೆ ತನ್ಮಯವಾಗೋ ಹಾಗೆ ಮಾಡುತ್ತೆ. ಅದರಿಂದ ಇದನ್ನು ಸದ್ಯಪರ ನಿವೃತ್ತಿ ಅಂತ ಕರೀತಾರೆ. ಆ ಸದ್ಯಪರ ನಿವೃತ್ತಿ ಸ್ವರೂಪ ಎಂತಹದ್ದು ನಮ್ಮಲ್ಲಿ ಈ ರಸಾನಂದ ಅಂತ ಕರೀತಾರೆ. ಈ ನವರಸಗಳು ಅಂತ ಕೇಳಿದಿರಲ್ಲ, 9 ಬಗೆಯ ರಸಗಳು, 8 ರೀತಿಯ ಸ್ಥಾಯಿ ಭಾವಗಳು ಅಂತ ಭರತ ಹೇಳ್ದ, ಅದನ್ನು 9 ಅಂತ ಏನೋ ಹೇಳಿದ್ರು. ಆ ವಿಚಾರ ಬೇಡ. ಏನು ರಸಾನಂದ ಅಂತಂದರೆ, ನಮ್ಮ ಯಾವುದೇ ಕೃತಿ ಅಥವಾ ನಮ್ಮ ಯಾವುದೇ ಬದುಕಿನಲ್ಲಿ ಮುಖ್ಯವಾಗಿ ನಮ್ಮ ಕಾವ್ಯಮೀಮಾಂಸೆ ಪ್ರಕಾರ 8 ಅಥವಾ 9 ಭಾವಗಳನ್ನು ಉತ್ತೇಜಿಸುತ್ತೆ. ಅದು ರತಿ, ಹಾಸ, ಶೋಕ, ಕ್ರೋಧ, ಉತ್ಸಾಹ, ಭಯ, ಜಿಗುಪ್ಸೆ, ವಿಸ್ಮಯ. ಇವುಗಳು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬೇರೆ ಬೇರೆ ಕಾರಣದಿಂದ ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಈಗ ಆಗಲೇ ಇರುವಂಥ ಭಾವಗಳು ಉದ್ದೀಪನಗೊಳ್ಳುವುದು. ಯಾವ ಭಾವವೂ ಹೊರಗಿನಿಂದ ಬಂದದ್ದಲ್ಲ. ನಗುವಂತಹದ್ದಾಗಲಿ, ಪ್ರೀತಿಸುವಂತಹದ್ದಾಗಲಿ, ಭಯವಾಗಲಿ, ಕೋಪವಾಗಲಿ, ದುಃಖವಾಗಲಿ ಹೊರಗಡೆಯಿಂದ ಬಂದಿಲ್ಲ. ಹುಟ್ಟಿನ ಜೊತೆಯಲ್ಲಿಯೇ ಮಗುವಿನ ಮನಸ್ಸಿನಲ್ಲಿ ಇವೆಲ್ಲ ಇದೆ. ಆದರೆ ಬರ್ತಾ 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 ಮಗು ಏನಾಗುತ್ತೆ, ಯಾವುದೋ ಒಂದು ಸನ್ನಿವೇಶದಲ್ಲಿ ಬೆಳೀತಾ 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 ಇವುಗಳು ಉದ್ದೀಪನಗೊಳ್ಳುವ ಕೆಲವು ಸನ್ನಿವೇಶಗಳಿಂದ ಅವು ಆವರಿಸಲ್ಪಡುತ್ತೆ. ಅಂದರೆ ಆವರಣಗಳು ಸೃಷ್ಟಿಯಾಗುತ್ತೆ. ಮನೆಗೆ ಬರ್ತಾ ಇರೋರನ್ನ ನಾವು ನಮ್ಮವರು ಅಂತ ಪ್ರೀತಿಸ್ತೀವಿ, ಅವ್ರನ್ನ ಕಂಡ್ರೆ ಹೆದರೋದಿಲ್ಲ. ಮಗು ಯಾರಾದರೂ ಹೊಸಬ್ರು ಮನೆಗೆ ಬಂದರೆ ಒಂದು 4 ದಿವಸ ಹೆದರ್ಕೊಳ್ಳುತ್ತೆ, 5 ದಿವಸ ಆದರೆ ಹೆದರ್ಕೊಳ್ಳೋದಿಲ್ಲ. ಯಾಕೆಂದರೆ ಇವು ನಮಗೆ ಸೇರಿದವನು ಒಂದು ಭಾವ ಬರುತ್ತೆ. ಅಂದರೆ ಅವನ ಬಗ್ಗೆ ಒಂದು ನಂಬಿಕೆ ಬರಬೇಕಾದ್ರೆ, ಒಂದು ಪ್ರೀತಿ ಬರಬೇಕಾದ್ರೆ ಒಂದು ಆವರಣ ಸೃಷ್ಟಿಯಾಗಬೇಕು. ಅಂದರೆ ನಮ್ಮ ಮನಸ್ಸುಗಳಲ್ಲಿ ಇರುವ, ಹುಟ್ಟಿನಿಂದಲೇ ನಾವು ಪಡ್ಕೊಂಡು ಬಂದಿರುವ ನಮ್ಮ ಭಾವಗಳು ಆವರಣಗಳಿಗೆ ಒಳಗಾಗಿರುತ್ತೆ. ಈ ಆವರಣಗಳನ್ನು ಹೋಗಲಾಡಿಸಿ ಮೂಲ ರೂಪದ ಭಾವಗಳನ್ನು ಉತ್ತೇಜಿಸುವುದನ್ನೇ ರಸಾನಂದ ಅಂತ ಕರೀತಾರೆ. ಇದನ್ನು ಸಾಧಾರಣೀಕರಣ ಅಂತ ಕರೀತಾರೆ. ಯಾವುದೋ ಒಂದು ನಾಟಕದಲ್ಲೋ ಒಂದು ಕಾವ್ಯದಲ್ಲಿಯೋ ಒಂದು ಪ್ರಣಯ ಪ್ರಸಂಗ ಇದೆ ಅಂತ ಇಟ್ಕೊಳ್ಳಿ. ಆ ಪ್ರಣಯ ಪ್ರಸಂಗ ಇದ್ದರೆ
ನಾವು ಅದನ್ನು ಓದ್ತೀವಿ ಅಥವಾ ನೋಡ್ತೀವಿ, ನಾಟಕದಲ್ಲೋ ಸಿನಿಮಾದಲ್ಲೋ ನೋಡ್ತೀವಿ. ಪಾರ್ಕ್ನಲ್ಲಿ ಯಾರಾದರೂ ಗಂಡು ಹೆಣ್ಣು ಇದ್ದರೆ ಅಯ್ಯೋ ಪಾಪ ಅವ್ರ ಪ್ರೈವೇಸಿಗೆ ನಾವ್ಯಾಕೆ ತೊಂದರೆ ಕೊಡಬೇಕು ಅಂತ ಈ ಕಡೆ ಹೋಗ್ತೀವಿ. ಆದರೆ ನಾಟಕ ನೋಡ್ತಾ ಇರ್ಬೇಕಾದ್ರೆ ಇವ್ರ ಪ್ರೈವೇಸಿಗೆ ನಾವ್ಯಾಕೆ ತೊಂದರೆ ಕೊಡಬೇಕು ಅಂತ ನಾವು ಎದ್ದೋಗಲ್ಲ. ಯಾಕೆಂದರೆ ಟಿಕೆಟ್ ಕೊಟ್ಟು ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಒಳಗೆ ಬಂದು ಕೂತಿರ್ತೀವಿ. ಅದು ಪ್ರಣಯ ಪ್ರಸಂಗ, ಇದು ಪ್ರಣಯ ಪ್ರಸಂಗ. ಅಲ್ಲಿ ನಾವು ಅದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸುವ ರೀತಿ, ಇಲ್ಲಿ ಪ್ರತಿಕ್ರಿಯೆ ವ್ಯಕ್ತಪಡಿಸುವ ರೀತಿ ಯಾಕೆ ಭಿನ್ನವಾಗುತ್ತೆ? ಯಾಕೆ ಭಿನ್ನವಾಗುತ್ತೆ ಅಂದರೆ ಅಲ್ಲಿ ವೈಯಕ್ತಿಕವಾದಂತಹ ಆವರಣಗಳಿಂದ ಕೂಡಿರುವ ನಿಮ್ಮ ಭಾವ ಉದ್ದೀಪಿತವಾಗಿದೆ. ಇಲ್ಲಿ ವೈಯಕ್ತಿಕತೆಯಿಂದ ಹೊರತಾದ ಮೂಲ ರೂಪದ ಭಾವ ಉದ್ದೀಪಿತವಾಗಿದೆ. ಅದರ ರಸಾನಂದ ಅಂತ ಕರೀತಾರೆ. ಅಂದರೆ ಇಲ್ಲಿ ಎಷ್ಟು ಜನ ಕೂತಿದ್ದಾರೋ ಅಷ್ಟು ಜನದಲ್ಲಿಯೂ ಕೂಡ ಇಲ್ಲಿಯ ಒಂದು ಪ್ರಸಂಗ ವೈಯಕ್ತಿಕತೆಯನ್ನು ಮೀರಿದ ಒಂದು ಅನುಭವವನ್ನು ಕೊಡುತ್ತೆ. ಅದರಿಂದ ವ್ಯಕ್ತ್ಯತೀತ ಅನುಭವಕ್ಕೆ ಕಾರಣವಾಗುವ, ಇದನ್ನೇ ಸಾಧಾರಣೀಕರಣ ಅಂತ ಒಬ್ಬ ಪಟ್ಟನಾಯಕ ಹೇಳ್ತಾನೆ. ಈ ಸಾಧಾರಣೀಕರಣದಿಂದ ರಸಾನುಭವ ಉಂಟಾಗುತ್ತೆ. ವ್ಯಕ್ತಿಯ ನೆಲೆಯಲ್ಲಿ ಆದರೆ ಅದು ಭಾವ, ಸಮಷ್ಟಿಯ ನೆಲೆಯಲ್ಲಿ ಆದರೆ ಅದು ರಸ. ಅಥವಾ ಆವರಣಗಳಿಂದ ಕೂಡಿರುವಂತಹ ಅನುಭವ ವೈಯಕ್ತಿಕವಾದ ಅನುಭವ, ಆವರಣ ರಹಿತವಾದಂತಹ ಅನುಭವ ರಸಾನುಭವ ಅಂತ ಕರೆದು. ಹೀಗಾಗಿ ಯಾರು ಕೃತಿಗಳನ್ನು ಓದಿ ಅದರೊಳಗೆ ತನ್ಮಯನಾಗಿ ತನ್ನ ವೈಯಕ್ತಿಕತೆಗಳನ್ನು ಮೀರಿ ಅವುಗಳಲ್ಲಿ ಯಾವ ಅನುಭವ ಇದೆಯೋ ಆ ಅನುಭವವನ್ನು ತನ್ನದಾಗಿ ಮಾಡ್ಕೋತಾನೋ ಅಂತಹವನು ಅದರ ಸೌಂದರ್ಯವನ್ನು ಆಸ್ವಾದಿಸ್ತಾನೆ, ಅದರ ರಸಾನಂದವನ್ನು ಆಸ್ವಾದಿಸ್ತಾನೆ. ಇನ್ನು ನಾನು ಮೂರನೆಯ ಮಗ್ಗಲಿಗೆ ಬರ್ತೀನಿ, ಕೃತಿ ಮತ್ತು ಕೃತಿಕಾರ. ನಾವು ಅನೇಕ ಜನ ಕೃತಿಕಾರರನ್ನು ನೋಡಿದ್ದೀವಿ, ಅನೇಕ ಅವರ ಕೃತಿಗಳನ್ನು ಓದಿದ್ದೀವಿ. ಎಷ್ಟೋ ಸಲ ನಮಗೆ ಅವನ ಕೃತಿಯಲ್ಲಿ ಹೇಳಿರುವುದಕ್ಕೂ ಇವನು ಮಾಡ್ತಾ ಇರೋದಕ್ಕೂ ತಾಳಿಯ ಕಾಣಿಸೋದಿಲ್ವಲ್ಲ ಅಂತ ಅನಿಸುತ್ತೆ. ಯಾರೋ ಯಾಕೆ ನಾನಿವಾಗ ಈಗ ನಮ್ಮ ಕಣ್ಣೆದುರಿಗಿನ ಉದಾಹರಣೆಗಳನ್ನು ಕೊಡೋಕ್ಕೆ ಹೋದರೆ ತೊಂದರೆ ಆಗುತ್ತೆ. ನಾನು ನಮ್ಮ ಆದಿಕವಿ ಪಂಪನ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಅವನು ಮೊದಲನೇದು ಆದಿಪುರಾಣ ಅಂತ ಬರೆದ, ನಿಮಗೆಲ್ಲ ಗೊತ್ತಿರೋ ಹಾಗೆ ಅವನು 2 ಕಾವ್ಯಗಳನ್ನು ಬರೆದ. ಮೊದಲನೇದು ಆದಿಪುರಾಣ, ಎರಡನೇದು ವಿಕ್ರಮಾರ್ಜುನ ವಿಜಯ. ಆದಿಪುರಾಣ ನಾನಾಗಲೇ ವಿವೃತ್ತ ಹಾಗೆ ಮೊದಲನೇ ತೀರ್ಥಂಕರನ ಪುರಾಣದ ಚೌಕಟ್ಟಿನಲ್ಲಿರುವ ಒಂದು ಕಾವ್ಯ. ಅದರೊಳಗೆ ಮೊದಲು ಅವನೇನು ಹೇಳ್ಕೊತಾನೆ ಅಂದರೆ, ಕವಿತೆಯುಳ್ ಆಸೆಗೈವ ಫಲಮಾವುದೋ ಪೂಜೆ ನಗಳ್ತೆ ಲಾಭಂ ಎಂಬಿವೆವಲಂ. ಆ ಪೂಜೆ ನಗಳ್ತೆ ಅಂದರೆ ಕೀರ್ತಿ, ಲಾಭ. ಕವಿತೆಯಲ್ಲಿ ಆಸೆ ಅಥವಾ ಕವಿತೆಯಿಂದ ನಿರೀಕ್ಷಣೆ ಮಾಡುವಂಥ ಫಲಗಳು ಯಾವುದು? ಪೂಜೆ, ನಗಳ್ತೆ ಕೀರ್ತಿ ಮತ್ತು ಲಾಭ. ಆದರೆ ಎಂತಹ ಪೂಜೆ? ಇಂದ್ರ ಪೂಜೆ. ಭುವನಸ್ತುತಮಪ್ಪ ನಗಳ್ತೆ ಮುಕ್ತಿ ಸಂಭವಿಸುವ ಲಾಭಂ ಎಂಬಿವೆ ಜಿನೇಂದ್ರ ಸ್ತುತಿ ಎಂದೇ ತಾಮೆ ಸಾರವೇ. ನಾನು ಬರೀತಾ ಇರೋದು ಮೊದಲನೇ ತೀರ್ಥಂಕರನ ಕಥೆನ. ಈ ಜಿನೇಂದ್ರ ಸ್ತುತಿಯಿಂದ ನಮಗೆ ಸಿಕ್ಕುವಂತಹ ಪೂಜೆ ಎಂತಹದು? ಇಂದ್ರ ಪೂಜೆ. ಭುವನಸ್ತುತಮಪ್ಪ ನಗಳ್ತೆ, ಪ್ರಪಂಚವೇ ಹೊಗಡುವಂತಹ ಕೀರ್ತಿ. ಮುಕ್ತಿ ಸಂಭವಿಸುವ ಲಾಭ, ಮುಕ್ತಿಯೇ ಸಿಕ್ಕುವಂತಹ ಲಾಭ. ಆದ್ದರಿಂದ ಪೆರರಿಯುವುದೇ, ಪೆರರ ಮಾಡುವುದೇ, ಪೆರರಿಂದ ಮಪ್ಪುದೇ ಅಂತ ಹೇಳ್ದ. ಈ ಪುಣ್ಯಾತ್ಮ ಈ ಕೃತಿಯನ್ನು ಬರೆದದ್ದು ಅವನು 39ನೇ ವಯಸ್ಸಿನಲ್ಲಿ ಕಾಣಿಸುತ್ತೆ. 941ರಲ್ಲಿ ಬರೆದ. ಆಗಿನ್ನೂ ಅವನು ಅರಿಕೇಸರಿ ಎನ್ನೋ ರಾಜನ ಆಸ್ಥಾನವನ್ನು ಸೇರಿಕೊಂಡು ಅವನ ಆಶ್ರಯವನ್ನು ಪಡ್ಕೊಂಡಿರಲಿಲ್ಲ. ಆಶ್ರಯಕ್ಕೆ ಪಡ್ಕೊಂಡು ಇವನನ್ನು ಹೇಳಿ ಕಳಿಸಿದ ಅಂತ ಕಾಣಿಸುತ್ತೆ. ಇವನು ಚೆನ್ನಾಗಿ ಬರೀಬಲ್ಲ ಅಂತ ಗೊತ್ತಾಗಿ ಅರಿಕೇಸರಿ ಇವನನ್ನು ಹೇಳಿಕೊಂಡು ಕರೆಸ್ಕೊಂಡ ಅಂತ ಕಾಣಿಸುತ್ತೆ. ಕರೆಸ್ಕೊಂಡು ಇವನಿಂದ ವಿಕ್ರಮಾರ್ಜುನ ವಿಜಯವನ್ನು ಬರೆಸ್ದ. ಈ ವಿಕ್ರಮಾರ್ಜುನ ವಿಜಯದಲ್ಲಿ ಮೊದಲನೇ ಪದ್ಯದಿಂದ ಕೊನೆಯ ಪದ್ಯದವರೆಗೂ ಇರೋದು ರಾಜವೈಭವ. ಪೆರರಿಯುವುದೇಂ, ಪೆರರ ಮಾಡುವುದೇಂ, ಪೆರರಿಂದ ಮಪ್ಪುದೇಂ ಅಂತ ಕೇಳಿದವನು ಇವನೇನು ಹೇಳ್ತಾನೆ ಅಂದರೆ, ವಿಕ್ರಮಾರ್ಜುನ ವಿಜಯದ ಮೊದಲನೇ ಪದ್ಯ ಓದ್ತೀನಿ. ಶ್ರೀಯನ್ ಅರಾತಿ ಸಾಧನ ಪಯೋನಿಧಿಯೊಳ್ ಪಡೆದುಂ ಧರಿತ್ರಿಯಂ ಜೀಯನೆ ಬೇಡಿಕೊಳ್ಳದೆ ವಿರೋಧಿ ನರೇಂದ್ರರಂ ಒತ್ತಿಕೊಂಡುಂ ಆತ್ಮೀಯ ಸುಪುಷ್ಪ ಪಟ್ಟಮನ್ ಒಡಂಬಡೆ ತಾಳ್ದಿಯುಂ ಇಂತುದಾತ್ತ ನಾರಾಯಣನಾದ ದೇವನ್ ಎಮಗೆ ಹೀಗೆ ಅರಿಕೇಸರಿ ಸೌಖ್ಯಕೋಟಿಯಂ. ಇವನು ವ್ಯತ್ಯಾಸ ಮಾಡ್ತಾ ಇದ್ದಾನೆ. ಅವನು ನಾರಾಯಣ ಒಬ್ಬಿದ್ದಾನೆ, ಇನ್ನೊಬ್ಬ ಇವನು ಉದಾತ್ತ ನಾರಾಯಣ. ಅವನು ಬರೀ ನಾರಾಯಣ. ಅವನು ವೈಕುಂಠದಲ್ಲಿದ್ದಾನಲ್ಲ, ಅವನು ಬರೀ ನಾರಾಯಣ.
ಇವನು ಉದಾತ್ತ ನಾರಾಯಣ ಅದಕ್ಕೆ ಸರಿ. ಯಾಕೆಂತಂದರೆ ಅವನೇನು ಮಾಡ್ದ, ಲಕ್ಷ್ಮಿ ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮಿ ಉಂಟಾದಾಗ ಅವನು ತನ್ನ ಬಗಲಲ್ಲಿ ಹಾಕೊಂಡ್ಬಿಟ್ಟ ವಿಷ್ಣು. ತುಂಬ ಸಲೀಸಾಗಿ ಲಕ್ಷ್ಮಿಯನ್ನು ತನ್ನವನ್ನಾಗಿ ಮಾಡ್ಕೊಂಡ್ಬಿಟ್ಟ. ಹಾಗೆಯೇ ಭೂಮಿನ ಹಾಕ್ಬಿಡ್ದ ಅವನು. ವಾಮನ ರೂಪದಲ್ಲಿ ಬಂದು 3 ಅಡಿ ಬೇಡ್ದ. ಅಂದರೆ 3 ಅಡಿ ಬೇಡಿ ಇಡೀ ಬ್ರಹ್ಮಾಂಡವನ್ನು ಅವನು ತನ್ನದಾಗಿ ಮಾಡಿಕೊಂಡ. ಆದರೆ ನಮ್ಮ ಅರಿಕೇಸರಿ ಆ ರೀತಿ ಮಾಡಲಿಲ್ಲ. ಅವನು ಮಾಡಿದ್ದೇನು, ವಿರೋಧಿ ನರೇಂದ್ರರ ಶತ್ರು ರಾಜರುಗಳ ಸಮುದ್ರ ಹಾಗಿರುವ ಅಥವಾ ಸೈನ್ಯ ಸಮುದ್ರವನ್ನು ಕಡಿದು ಅದನ್ನು ಛಿದ್ರಗೊಳಿಸಿ ಇವನು ಭೂಮಿಯನ್ನು ಗೆದ್ದ. ನರೇಂದ್ರನನ್ನು ಒತ್ತಿ ರಾಜರುಗಳನ್ನು ಸೋಲಿಸಿ ಭೂಮಿಯನ್ನು ಗೆದ್ದ. ಅವನು ಒಂದು ಕಿರೀಟ ಧರಿಸಿದ್ರೆ ಇವನದು ಸುಪುಷ್ಪ ಪಟ್ಟ. ಆದ್ದರಿಂದ ಅವನು ನಾರಾಯಣ, ಇವನು ಉದಾತ್ತ ನಾರಾಯಣ. ಈ ಉದಾತ್ತ ನಾರಾಯಣ ಯಮಗಿಗೆ ಸೌಖ್ಯಕೋಟಿಯನ್ನು, ಇಂತಹ ಅರಿಕೇಸರಿ ನಮಗೆ ಸೌಖ್ಯಕೋಟಿಯನ್ನು ಕೊಡಲಿ ಅಂತ ಆ ನಾರಾಯಣನಿಗಿಂತ ಈ ಉದಾತ್ತ ನಾರಾಯಣ ನಮಗೆ ಸೌಖ್ಯಕೋಟಿಯನ್ನು ಕೊಡಲಿ. ಪರರೀವುದೇ ಪರರಿಂದ ಮೊಪ್ಪುದೇ ಪರರು ಮಾಡುವುದೇ ಅಂತ ಹೇಳಿದವನು ಎಲ್ಲ ನೀನೇ ಕೊಡ್ತೀಯ ಅಂತ ಬರೀ ವಿಷ್ಣುವಿನ ಜೊತೆಗಲ್ಲ, ಮಾರ್ತಾಂಡನ ಜೊತೆಗೆ, ಮನೋಜನ ಜೊತೆಗೆ, ಶಿವನ ಜೊತೆಗೆ ಅರಿಕೇಸರಿಯನ್ನು ಹೋಲಿಸಿ ಇವರೆಲ್ಲರಿಗಿಂತ ಅರಿಕೇಸರಿ ಮಿಗಿಲಾದವನು ಅಂತ ವರ್ಣನೆ ಮಾಡ್ತಾನೆ. ಯಾಕೆ ಹೀಗಾಗುತ್ತೆ? ಇದು ದ್ವಂದ್ವ ಅಂತ ಕರಿಬಹುದೇ? ಹಾಗೆ ಕರೆದರೆ ಅದು ಸಮರ್ಪಕವಾಗಲಾರದು ಅಂತ ನನಗನ್ನಿಸೋದು. ಯಾಕೆ ಅಂತಂದರೆ ಪ್ರತಿಯೊಬ್ಬ ಕೃತಿಕಾರನಲ್ಲ, ಪ್ರತಿಯೊಬ್ಬನಲ್ಲಿಯೂ 2 ನೆಲೆಯ ವ್ಯಕ್ತಿತ್ವಗಳಿವೆ. ಒಂದು ವ್ಯಕ್ತಿಗತವಾದ, ಅವನಿಗೆ ಮಾತ್ರ ಸೀಮಿತವಾದಂತಹ ಒಂದು ನೆಲೆ. ಇನ್ನೊಂದು ಈ ವ್ಯಕ್ತಿತನವನ್ನು ಬಿಟ್ಟು ನೋಡಬಹುದಾದಂತಹ ಒಂದು ವ್ಯಕ್ತಿತ್ವ ಅಥವಾ ಒಂದು ನೆಲೆ. ಯಾವಾಗ ತನಗೆ ಮಾತ್ರ ಸಂಬಂಧಪಟ್ಟಿರುವಂತಹದನ್ನು ವೈಯಕ್ತಿಕವಾದಂತಹ ನೆಲೆಯಲ್ಲಿ ಆಲೋಚನೆ ಮಾಡ್ತಾನೋ ಅಂತಹ ಕಡೆ ಇಂಥವು ವೈಯಕ್ತಿಕವಾದ ಬೇಕು ಬೇಡಗಳಿರುತ್ತೆ. ಆದರೆ ಇದೇ ಪಂಪ ವಿಕ್ರಮಾರ್ಜುನ ವಿಜಯದಲ್ಲಿ ಮೊದಲನೆಯ ಪದ್ಯದಿಂದ ಕೊನೆಯ ಪದ್ಯದವರೆಗೂ ರಾಜನನ್ನು ವೈಭವೀಕರಿಸಿದವನು ಕೃತಿಯ ಮಧ್ಯಭಾಗದಲ್ಲಿ ಕೆಲವು ಕಡೆ ಅವು ಏನು ಹೇಳ್ತಾರೆ ಅಂತಂದರೆ, ನಿಜದೊಳೆ ಭೂಪರ್ ಎಂಬುವರ್ ಅವಿವೇಕಿಗಳಪ್ಪ, ರಾಜರುಗಳು ಅವಿವೇಕಿಗಳು ಅಂತಾರೆ. ಇನ್ನೊಂದು ಕಡೆ ರಾಜಬೀಜ ಸಂಜನಿತ ಗುಣಂ ಮದಮನ್ ಆಳ್ದ ಅವಿವೇಕತೆಯಿಂದ ಮಲ್ತೆ ತೊಳ್ತಿನ ಒಲೆವಾಳನುಂಡ ಗುಣಂ ಅಂತ ರಾಜನನ್ನು ಬೈತಾನೆ. ಒಂದು ಕಡೆ ರಾಜನ ಹೊಗಳ್ತಾನೆ, ಇನ್ನೊಂದು ಕಡೆ ರಾಜನ ತಗಳ್ತಾನೆ. ಇದಕ್ಕೆ ಕಾರಣ ಏನು? ಇವೆರಡರ ಸನ್ನಿವೇಶಗಳನ್ನು, ಹಿನ್ನೆಲೆಯನ್ನು ನೋಡಿ ವೈಯಕ್ತಿಕವಾದ ವಿಷಯಗಳನ್ನು, ರಾಜನಿಗೆ ಸಂಬಂಧಪಟ್ಟಿರುವಂತಹ ವ್ಯಕ್ತಿಗತವಾದಂತಹ ಭಾವನೆಗಳನ್ನ ಹೇಳುವಾಗ ಅವನು ರಾಜತ್ವವನ್ನು ಎತ್ತಿ ಹಿಡಿತಾನೆ. ಆದರೆ ಕಾವ್ಯದ ಸನ್ನಿವೇಶದಲ್ಲಿ ಮುಳುಗಿ ಹೋದಾಗ ಆ ಪಾತ್ರಗಳ ಮೂಲಕ ಮಾತಾಡಿದಾಗ ಆ ಪಾತ್ರಗಳ ಮನಸ್ಸಿನಲ್ಲಿರುವ ಭಾವನೆಯನ್ನು ಹೇಳ್ತಾನೆ ಹೊರತು ಇವನು ವ್ಯಕ್ತಿಗತ ಭಾವನೆಯನ್ನು ಹೇಳೋದಿಲ್ಲ. ಅಂದರೆ ಇಲ್ಲಿ ವ್ಯಕ್ತಿತೀತ ನೆಲೆಯಲ್ಲಿ ಪಾತ್ರಗಳ ಒಳಹೊಕ್ಕು ಹೇಳಿರ್ತಾರೆ. ಅದರಿಂದನೇ ಈಗ ಶೇಕ್ಸ್ಪಿಯರ್ನ ಒಂದು ನಾಟಕದಲ್ಲಿ ಬರುತ್ತೆ, ಲೈಫ್ ಇಸ್ ಎ ಟೇಲ್ ಟೋಲ್ಡ್ ಬೈ ಎನ್ ಇಡಿಯಟ್ ಫುಲ್ ಆಫ್ ಸೌಂಡ್ ಆ್ಯಂಡ್ ಫ್ಯೂರಿ ಸಿಗ್ನಿಫೈಯಿಂಗ್ ನಥಿಂಗ್ ಅಂತ ಹೇಳಿಬಿಟ್ಟು ಜೀವನ ಅನ್ನೋದು ಯಾವನೊಬ್ಬ ಮೂರ್ಖ ಹೇಳಿದ ಕತೆ. ಇದು ಶೇಕ್ಸ್ಪಿಯರ್ನ ಮಾತು ಅಂತ ನಾವು ತಪ್ಪಿಳಿಬಾರ್ದು. ಅದು ಶೇಕ್ಸ್ಪಿಯರ್ನ ಮಾತಲ್ಲ. ಶೇಕ್ಸ್ಪಿಯರ್ನ ಯಾವುದೋ ಒಂದು ಪಾತ್ರ, ಅದರ ಅನುಭವದ ಹಿನ್ನೆಲೆಯಲ್ಲಿ ಅದು ಹೊರಹೊಮ್ಮಿದಂತಹ ಮಾತು. ಅಂದರೆ ಒಂದು ಕೃತಿಯಲ್ಲಿಯೇ ಕೃತಿಕಾರನ ವೈಯಕ್ತಿಕತೆಯ ಭಾಗಗಳೂ ಇರಬಹುದು, ಆ ವೈಯಕ್ತಿಕತೆಯಿಂದ ಪಾರಾದ ಭಾಗವೂ ಇರಬಹುದು. ಇದನ್ನೇ ಟಿ.ಎಸ್. ಎಲಿಯಟ್ ಅನ್ನೋನು ವ್ಯಕ್ತಿಗಳ ಈ ಕೃತಿಕಾರರಲ್ಲಿರುವಂತಹ ವ್ಯಕ್ತಿತ್ವವನ್ನು 2 ಭಾಗ ಮಾಡ್ತಾನೆ. ದ ಮ್ಯಾನ್ ಹೂ ಸಫರ್ಸ್ ಆ್ಯಂಡ್ ದ ಮೈಂಡ್ ವಿಚ್ ಕ್ರಿಯೇಟ್ಸ್. ಅನುಭವಗಳನ್ನು ಪಡೆಯುವಂತಹ, ಸ್ವಂತದ ಅನುಭವಗಳನ್ನು ಪಡೆಯುವಂತಹ ವ್ಯಕ್ತಿತ್ವ ಒಂದು ಕಡೆ ಇದ್ದರೆ, ಅನುಭವಗಳನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಅದರೊಳಗೆ ರಸಪಾಕವನ್ನು ಸಿದ್ಧಿ ಮಾಡುವಂತಹ ಒಂದು ಸೃಷ್ಟಿಶೀಲ ಮನಸ್ಸು ಇನ್ನೊಂದು ಕಡೆ. ಇವೆರಡೂ ಬೇರೆ ಬೇರೆ. ಆದ್ದರಿಂದ ಕವಿ ಮತ್ತು ವ್ಯಕ್ತಿ ಇವುಗಳ ನಡುವೆ ನಾವು ಎರಡೂ ಒಂದೇ ಅಂತ ಭಾವಿಸಿಬಿಡಬಾರದು.
ಈ ಎರಡರ ಭೇದ ಎಲ್ಲರಲ್ಲೂ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ಜನ ಕೃತಿಕಾರರಲ್ಲಿ ಅವ್ರು ಏನು ಹೇಳಿದ್ರು ಹಾಗೆ ಮಾತಾಡಿರ್ತಾರೆ, ಅವರ ಕೃತಿಗಳು ಅದೇ ಹೇಳಿದ್ರು. ನಮ್ಮ ಶಿವರಾಮ್ ಕಾರಂತರಂತಹವರು 100% ಹೇಳೋಕ್ಕಾಗಲ್ಲ. ಆದರೆ ಬಹುತೇಕ ಅವರು ಹೇಗೆ ಮಾತಾಡ್ತಾ ಇದ್ರು, ಏನು ವಿಚಾರಗಳನ್ನು ಪ್ರತಿಪಾದನೆ ಮಾಡ್ತಾಯಿದ್ರು, ಆ ವಿಚಾರಗಳೇ ಅವರ ವೈಚಾರಿಕ ಕೃತಿಗಳಲ್ಲಿಯೂ ಬಂದಿವೆ, ಅವರ ಸೃಜನಶೀಲ ಕಾದಂಬರಿಗಳಲ್ಲಿಯೂ ಬಂದಿವೆ. ಅಂದರೆ ಅಲ್ಲಿ ಈ ಎರಡು ಬಗೆಯ ವ್ಯಕ್ತಿತ್ವಗಳಲ್ಲಿ ಹೆಚ್ಚು ಕಂದರ ಇಲ್ಲ. ಕೆಲವು ಕಡೆ ಕಂದರ ಇರಬಹುದು, ನಾವು ಹಾಗೆ ಅನುಭವಿಸಬಹುದು. ನೀವು ಸಿನಿಮಾನೋ ಸೀರಿಯಲ್ಲೋ ಕಾವ್ಯನೋ ನೋಡ್ತಾ ಇರಬೇಕಾದ್ರೆ ಒಂದು ಜಾತಿಯ ಕಾರಣದಿಂದ ಅಂತರ್ಜಾತೀಯ ವಿವಾಹವಾಯಿತು ಅಂತ ಇಟ್ಕೊಳ್ಳಿ. ಆವಾಗ ಯಾತಕ್ಕೆ ಹೀಗೆ ಒದ್ದಾಡ್ತಾರೆ ಇವರು, ಅವರಿಬ್ಬರು ಪ್ರೀತಿಸ್ತಾ ಇದ್ದಾರೆ, ನಾವು ಯಾಕೆ ಮಧ್ಯೆ ಹೋಗಬೇಕು ಅಂತ ನಮಗನ್ನಿಸುತ್ತೆ. ಆದರೆ ನಮ್ಮ ಮನೆಯಲ್ಲೇ ಅಂತ ಒಂದು ಪರಿಸ್ಥಿತಿ ಬಂದರೆ ನಾವು ಭಯಂಕರ ರೂಪವನ್ನು ತಾಳ್ಬಿಡ್ತೀವಿ, ಉಗ್ರ ರೂಪಿಗಳಾಗ್ಬಿಡ್ತೀವಿ. ಯಾಕೆಂದರೆ ಇಲ್ಲಿ ವೈಯಕ್ತಿಕತೆ ಇದೆ, ಸೀರಿಯಲ್ನಲ್ಲಾದರೆ ವೈಯಕ್ತಿಕತೆ ಇಲ್ಲ. ಇದನ್ನು ಚಿತ್ರದುರ್ಗ ನ್ಯಾಯ ಅಂತ ಒಬ್ಬ ಕರೀತಾನೆ. ಚಿತ್ರದುರ್ಗ ನ್ಯಾಯ ಅಂದರೆ ಈ ಚಿತ್ರದಲ್ಲಿ ಒಂದು ಮನೆ ಇದೆ ಅಥವಾ ಮೋಡ ಇದೆ, ಇನ್ನೇನು ಮಳೆ ಬಂದ್ಬಿಡೋ ಆಗಿದೆ. ನಾವು ಯಾರು ಆ ಚಿತ್ರ ನೋಡಿ ಎಷ್ಟು ಚೆನ್ನಾಗಿದೆ, ಮಳೆ ಬರೋ ಹಾಗೆ ಮೋಡ ಇದೆ ಅಂತ ಅಂತೀವಿ. ಆದರೆ ಇದನ್ನು ನೋಡ್ಬಿಟ್ಟು ಯಾರು ಛತ್ರಿ ತರಲ್ಲ. ಮಕ್ಕಳನ್ನು ಇದು ಮಾಡಿದ್ರೆ ಕುದುರೆ ತೋರಿಸಿದ್ರೆ ಚಿತ್ರದಲ್ಲಿರೋ ಕುದುರೆ ಇದೇನು ಅಂತ ಕೇಳಿದ್ರೆ ಮಕ್ಕಳು ಕುದುರೆ ಅಂತ ಅನ್ನುತ್ತವೆ. ಹಾಗಾದರೆ ಸ್ವಲ್ಪ ಹುಲ್ಲು ನೀರು ಹಾಕು ಅಂದರೆ ನಗುತ್ತವೆ, ಅಯ್ಯೋ ಅಷ್ಟು ಗೊತ್ತಾಗಲ್ಲ ನನಗೆ ಚಿತ್ರದಲ್ಲಿರೋ ಕುದುರೆ. ಅಂದರೆ ಚಿತ್ರದಲ್ಲಿರುವ ಕುದುರೆ ಅನ್ನುವ ನಂಬಿಕೆಯೂ ಇದೆ, ನಿಜವಾದ ಕುದುರೆ ಅಲ್ಲ ಅನ್ನೋ ನಂಬಿಕೆಯೂ ಇದೆ. ಈ ಒಂದು ವಿಚಿತ್ರ ಸನ್ನಿವೇಶದಲ್ಲಿ ನಾವು ಸಾಹಿತ್ಯ ಅಥವಾ ಕಲೆಯನ್ನು ಅನುಭವಿಸುವ ಸನ್ನಿವೇಶದಲ್ಲಿ ಇರೋದರಿಂದ ನಮಗೆ ನಾವು ವ್ಯಕ್ತಿಯತೀತ ನೆಲೆಯಲ್ಲಿ ಅನುಭವಿಸ್ತಾ ಇದ್ದರೆ ಆಗ ಅದು ನಮ್ಮನ್ನು ತಟ್ಟುತ್ತೆ. ವ್ಯಕ್ತಿಗತವಾದ ನೆಲೆಯಲ್ಲಿ ಅನುಭವಿಸಿದ್ರೆ ಅದರಿಂದ ನಾವು ಆವರಣಕ್ಕೆ ಒಳಗಾದಂಥ ರೀತಿಯಲ್ಲಿ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತೀವಿ. ಹೀಗಾಗಿ ವ್ಯಕ್ತಿಯತೀತ ನೆಲೆಯಲ್ಲಿ ಇದನ್ನು ಕಟ್ಟಿಕೊಡುವಂತಹ ಶಕ್ತಿನ ನಮ್ಮಲ್ಲಿ ಪ್ರತಿಭೆ ಅಂತ ಕರೆದು. ಪ್ರತಿಭೆ ಅಂದ್ರೇನು? ಬೆಳಕು. ಒಬ್ಬ ಅಭಿನವ್ ಗುಪ್ತಾ ಅನ್ನೋನು ಈ ಪ್ರತಿಭೆಯನ್ನು ಹೇಳ್ತಾರೆ ಅಂದರೆ ಯದುನ್ಮೀಲನ ಶಕ್ತಿಯೈವ ವಿಶ್ವಮುನ್ಮೀಲತಿ ಕ್ಷಣ ಸ್ವಾತ್ಮಾಯತನ ವಿಶ್ರಾಂತಾಂ ತಾಂ ಒಂದೇ ಪ್ರತಿಭಾಂ ಶಿವಾಂ. ಯಾವ ಶಕ್ತಿಯ ಅರಳುವಿಕೆಯಿಂದ ಒಂದು ವಿಶ್ವವೇ ಅರಳುತ್ತೋ, ತನ್ನಲ್ಲಿ ತಾನು ವಿಶ್ರಾಂತವಾಗುತ್ತೋ ಅಂತಹ ಪ್ರತಿಭೆ ಎನ್ನುವ ಶಿವನಿಗೆ ನಮಸ್ಕಾರ ಮಾಡ್ತೀನಿ. ಪ್ರತಿಭೆ ಅಂದರೆ ಶಿವಸ್ವರೂಪಿಯಾದದ್ದು. ಶಿವಸ್ವರೂಪಿ ಅಂದರೆ ಯಾವುದು? ಮೂರನೇ ಕಣ್ಣಿರೋನು ಶಿವ. ಆ ಮೂರನೇ ಕಣ್ಣಿರೋದು ಏನು? ಉರಿ. ಆ ಉರಿ ದಹಿಸಲೂ ಬಲ್ಲದು, ಬೆಳಕನ್ನು ನೀಡಬಲ್ಲದು. ಅಂದರೆ ಪ್ರತಿಭೆ ಅನ್ನೋದು ಸುಡಲೂ ಬಲ್ಲ, ಬೆಳಕನ್ನೂ ಕೊಡಬಲ್ಲ. ಎರಡೂ ರೀತಿಯಲ್ಲಿ. ಅದಕ್ಕೋಸ್ಕರ ಶಿವರುದ್ರ ಅಂತ ಕರೆಯೋದು. ಅವನು ಶಿವನೂ ಆಗಬಲ್ಲ, ಬೆಳಕನ್ನು ಕೊಡುವಾಗ ಶಿವನಾಗಿರ್ತಾನೆ, ಮಂಗಳಕರನಾಗಿರ್ತಾನೆ. ಉರಿಯಾಗಿ ಮಾರ್ಪಟ್ಟಾಗ ಅವನು ಭಯಂಕರನಾಗಿ ರುದ್ರನಾಗಿಯೂ ಆಗ್ತಾನೆ. ಅದೇ ಶಿವ ಅನ್ನೋನು ಯಾವನೋ ಒಬ್ಬ ಇಲ್ಲ, ನಮ್ಮಲ್ಲಿಯೇ ಶಿವ ಇದ್ದಾನೆ. ಪ್ರತಿಯೊಬ್ಬನಲ್ಲಿಯೂ ಆ ಪ್ರತಿಭೆ ಅನ್ನೋದೊಂದು ಭಾಗ ಇದೆ. ಅದು ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ಕಾರಣ ಆಗಬಹುದು. ಅಂದರೆ ಈ ಮೂರನೆಯ ಒಂದು ಶಕ್ತಿಯನ್ನು ಪ್ರತಿಭೆ ಅಂತ ಕರೆದು. ಇಂತಹ ಪ್ರತಿಭೆ ಎಲ್ಲರಲ್ಲಿಯೂ ಒಂದೇ ನೆಲೆಯಲ್ಲಿ ಇರೋದಿಲ್ಲ. ಈ ಪ್ರತಿಭೆ ಕವಿ ಬದುಕನ್ನು ಕಂಡು ಕವಿಯ ಮನಸ್ಸನ್ನು ಟಿ.ಎಸ್. ಎಲಿಯಟ್ ಒಂದು ಮೂಷೆಗೆ ಹೋಲಿಸ್ತಾನೆ. ಒಂದು ಮೂಷೆಯಲ್ಲಿ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಹಾಕಿ ಅಲ್ಲಿ ರಾಸಾಯನಿಕ ಪ್ರಕ್ರಿಯೆ ಒಟ್ಟಾಗಿ ಹೊಸದೊಂದು ವಸ್ತು ನಿರ್ಮಾಣವಾಗುತ್ತೆ. ಹಾಗೆಯೇ ಕವಿಯ ಅಥವಾ ಸಾಹಿತ್ಯ ಮನಸ್ಸು ಒಂದು ಮೂಷೆ ಇದ್ದ ಹಾಗೆ. ಅವನು ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಶಾಸ್ತ್ರಗಳನ್ನು ಓದುತ್ತು, ಬೇಕಾದಷ್ಟು ವಿಷಯಗಳನ್ನು ತನ್ನ ಅನುಭವಕ್ಕೆ ತಂದುಕೊಂಡಿರ್ತಾನೆ. ಆ ಅನುಭವಗಳೆಲ್ಲ ಯಾವುದೋ ಒಂದು ಪಾಕ ಆಗಿ ಅದು ಸಿದ್ಧಗೊಂಡು ಒಂದು ಕೃತಿಯಾಗಿ ಬರುತ್ತೆ. ಅದು ಅವನ ಸ್ವಂತ ಕೃತಿ ಅಲ್ಲ, ಅವನ ಮನಸ್ಸಿನಲ್ಲಿರುವ ಎಲ್ಲ ಭಾವನೆಗಳ ರಾಸಾಯನಿಕ ಪ್ರಕ್ರಿಯೆಗೆ ಒಳಗಾದ ವಿಶೇಷವಾದ ಒಂದು ಸೃಷ್ಟಿ. ಆದ್ದರಿಂದ ಅಲ್ಲಿ ವೈಯಕ್ತಿಕತೆಯನ್ನು ಕಾಣಬಾರದು, ಅಥವಾ ಎಲ್ಲಿ ವೈಯಕ್ತಿಕತೆ ಜಾಸ್ತಿ ಇದೆಯೋ ಅಂತಹ ಕೃತಿ ಅಷ್ಟಷ್ಟು ಮಟ್ಟಿಗೆ ಕೀಳು. ಆದ್ದರಿಂದ ಅವನು ಹೇಳ್ತಾನೆ, ಪೊಯಿಟ್ರಿ ಇಸ್ ನಾಟ್ ಎ ಟರ್ನಿಂಗ್ ಲೂಸ್ ಆಫ್ ಇಮೋಷನ್ಸ್, ಇಟ್ಸ್ ಎನ್ ಎಸ್ಕೇಪ್ ಫ್ರಮ್ ಇಮೋಷನ್ಸ್. ಇಟ್ಸ್ ನಾಟ್ ಎನ್ ಎಕ್ಸ್ಪ್ರೆಷನ್ ಆಫ್ ಪರ್ಸನಾಲಿಟಿ, ಇಟ್ಸ್ ಎನ್ ಎಸ್ಕೇಪ್ ಫ್ರಮ್ ಪರ್ಸನಾಲಿಟಿ. ನಮ್ಮ ವೈಯಕ್ತಿಕತೆಯಿಂದ ನಾವು ಪಾರಾಗುವ, ಅನುಭವವನ್ನು ಕಾಣುವ ಶಕ್ತಿಯನ್ನು ಪಡ್ಕೊಳ್ಳೋದೇ
ಕಾವ್ಯವನ್ನು ಅಥವಾ ಸಾಹಿತ್ಯವನ್ನು ಅನುಭವಿಸುವ ಅಥವಾ ಕಾವ್ಯವನ್ನು ಸೃಷ್ಟಿ ಮಾಡುವಂತಹ ಮನಸ್ಥಿತಿ. ಕವಿ ಸೃಷ್ಟಿ ಮಾಡುವಾಗ ಈ ಮನಸ್ಥಿತಿಯನ್ನು ಇಟ್ಕೊಂಡಿರ್ತಾನೆ. ಓದುಗ ಇಂತಹ ಮನಸ್ಥಿತಿಯಲ್ಲಿಯೇ ಆಸ್ವಾದಿಸಿದ್ರೆ ಅದನ್ನು ನಾವು ರಸಾನಂದ ಅಂತ ಕರಿತೀವಿ, ಅಂತಹವನ್ನು ಸಹೃದಯ ಅಂತ ಕರಿತೀವಿ. ಹೀಗಾಗಿ ಈ ಮೂರು ನೆಲೆಯಲ್ಲಿ ಬದುಕು ಸಾಹಿತ್ಯವಾಗುವ ಪರಿ, ಸಾಹಿತ್ಯ ಬದುಕಿನ ಮೇಲೆ ಪ್ರಭಾವ ಬೀರಬಹುದಾದ ರೀತಿ, ಸಾಹಿತಿ ಮತ್ತು ಸಾಹಿತ್ಯ ಕೃತಿ ಇವೆರಡರ ನಡುವಣ ಸಂಬಂಧ, ಇವುಗಳ ಸ್ವರೂಪವನ್ನು ನಾನು ವಿವರಿಸಿದ್ದೀನಿ. ನಿಮ್ಮ ಕಾಲ ಸ್ವಲ್ಪ ಮೀರಿದೆಯೋ ಗೊತ್ತಿಲ್ಲ. ನಾನು ಆಗಲೇ ಹೇಳಿದಾಗೆ ಇತ್ತೀಚೆಗೆ 2 ಗಂಟೆ ಪೀರಿಯಡ್ಗಳು ಪಾಠ ಮಾಡಿ ಅಭ್ಯಾಸ. ಹಾಗಾಗಿ ನಾನು ನಿಮ್ಮನ್ನು ಬೇಗಲೇ ಬಿಟ್ಟಿದ್ದೀನಿ ಅಂತಲೇ ನೀವು ಸಂತೋಷ ಪಡಬೇಕು. ಈ ಅವಕಾಶವನ್ನು ಮಾಡಿಕೊಟ್ಟು ದಿವಂಗತ ಪ್ರೊಫೆಸರ್ ಎಚ್ ಜಿ ಸೂರ್ಯನಾರಾಯಣರ ಉಪನ್ಯಾಸವನ್ನು ಕೊಡುವುದಕ್ಕೆ ನನಗೆ ಆಹ್ವಾನ ಕೊಟ್ಟ ಹಿರಿಯರಾದ ಸೋಮಶೇಖರ ರಾಯರಿಗೂ, ನನ್ನ ಮಾತುಗಳನ್ನು ತುಂಬ ಪ್ರೀತಿಯಿಂದ ಸಾವಧಾನದಿಂದ ಶಾಂತಚಿತ್ತರಾಗಿ ಕೇಳಿದ ನಿಮಗೂ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಸ್ವಲ್ಪ ತಾನಿ ಲಿಮಿಟ್ ಮೀರಿತು ಅಂತ ನೀವು ಅನಿಸಿರ್ಬೋದು. ನೀವು ನಮ್ಮನ್ನೇ ಕಾಲಾತೀತರನ್ನಾಗಿ ಮಾಡಿ ನಿಮ್ಮ ಭಾಷಣದಿಂದ ಅದು ನಮ್ಮನ್ನ ಟೈಮ್ ಅಂಡ್ ಸ್ಪೇಸ್ ತುಂಬಾ ಅತ್ಯದ್ಭುತವಾದ, ವಿದ್ವತ್ಪೂರ್ಣವಾದ, ಸೊಗಸಾದ, ವಿಚಾರಪೂರ್ಣವಾದ ಭಾಷಣ. ಅದಕ್ಕಾಗಿ ನಾನು ನಮ್ಮ ಕುಟುಂಬ ವರ್ಗದ ಮತ್ತೆ ನಿಮಗೆ ನನ್ನ ಅಭಿನಂದನೆ ಮತ್ತು ಈ ಕಡೆ ಥ್ಯಾಂಕ್ಸ್. ಜೊತೆಯಲ್ಲಿ ಸೂರ್ಯನಾರಾಯಣ ರಾಯರ ಮಗ ಶ್ರೀ ಎಸ್ ನರೇಂದ್ರ ಅವರಿಂದ ಕುಟುಂಬದ ಪರವಾಗಿ ಒಂದು ಸಣ್ಣ ಕಾಣಿಕೆ ದಯಮಾಡಿ ಸ್ವೀಕರಿಸಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ವತಿಯಿಂದ ಈಗ ನಾರಾಯಣ ಅವರಿಗೆ ಕಾಣಿಕೆಯನ್ನು ಕೊಡ್ತಿದ್ದೀನಿ. ಅದಕ್ಕೆ ಮುಂಚೆ ನಾನು ಒಂದು 2 ವಿಷಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ವಿಜಯ ಕಾಲೇಜಿನಲ್ಲಿ ಕನ್ನಡ ಆನರ್ಸ್ ಓದ್ತಾ ಇರಬೇಕಾದ್ರೆ ನನಗೆ ಮೇಷ್ಟಾಗಿದ್ದು ಇವತ್ತು ನನಗೆ ಬಹುಶಃ ಹಲವಾರು ವಿಷಯಗಳು 42 ವರ್ಷಗಳ ಹಿಂದೆ ಕೇಳಿದ ಪಾಠದ ಪುನರಾವರ್ತನೆ ಆಗಿತ್ತು. ಹೆಚ್ಚು ಸೊಗಸಾಗಿತ್ತು. ಅದು ಅದೇನು ಗೊತ್ತಿಲ್ಲ ಅವ್ರಿಗೆ ಅಂತ 42 ವರ್ಷದಿಂದ ಹೇಳಿದ್ದೆ ಈಗಲೂ ಹೇಳ್ತಾ ಇದ್ದಾರೆ. ಇವತ್ತಿನ ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ ನನಗೆ ತುಂಬಾ ಸಂತೋಷದ 2 ಕಾರಣಗಳಿದೆ. ಒಂದು, ನಾನು ವಿಜಯ ಕಾಲೇಜಿನಲ್ಲಿ ಆನರ್ಸ್ ಓದ್ತಾ ಇರ್ಬೇಕಾದ್ರೆ ಒಂದು ಸ್ಮರಣ ಸಂಚಿಕೆ